ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನೇ ಜಗದ್ಗುರು, ಅವನನ್ ಬಿಟ್ರೆ ಬೇರೆ ಯಾರು ಇಲ್ಲ. ಹಾಗೇನೆ ಅವನು ನಮ್ಗೆ ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ನೀಡ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ನಮ್ಮ ತನ್ನ ಇರುವಿಕೆಯನ್ನ ತಾನು ತೋರಿಸ್ತಾ ಇದ್ದಾನೆ ಅಂತ ಅಂದ್ರೆ, ದೇವರನ್ನ ಸಾಕ್ಷಾತ್ಕಾರವಾಗಿ ನಾವು ತಿಳಿಬೇಕು. ಅಂದ್ರೆ ಸಾಕ್ಷಾತ್ ಆಗಿ ತಿಳಿಬೇಕು ಅಂತ ಅಂದ್ರೆ ನಾವು ಯಾವ ರೀತಿ ಬದುಕಬೇಕು, ನಾವು ಯಾವ ರೀತಿ ಇರಬೇಕು ಅನ್ನೋದ್ರ ಮೂಲಕ ಭಗವಂತ ಅವನ ಇರುವಿಕೆಯನ್ನ ನಮಗೆ ಸುಲಭವಾಗಿ ಹೇಳ್ಕೊಡ್ತಾ ಇದ್ದಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ಹೇಳ್ತಾರಲ್ಲ, ನಾವು ಕೈ ಹಿಡ್ಕೊಂಡ್ರೆ ನಾವು ಬಹುಶಃ ಬಿಟ್ಟು ಓಡೋಗ್ಬಿಡ್ಬೋದು, ಆದ್ರೆ ಅವನ ಕೈ ಹಿಡ್ಕೊಂಡ್ರೆ ಖಂಡಿತ ಅವನ್ ನಮ್ಮನ್ನ ಬಿಡೋದಿಲ್ಲ, ನಮ್ಮನ್ನ ಗುರಿ ಸೇರಿಸ್ತಾನೆ. ಅದ್ರ ಜೊತೆ ಅಪ್ಪ ಅಮ್ಮ ಕೈ ಹಿಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದಾರೆ ಯಾವುದೋ ಒಂದು ಸಂತೆಯಲ್ಲಿ, ಯಾವುದೋ ಒಂದು ಮಾರ್ಕೆಟ್ ಅಲ್ಲಿ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಮಕ್ಳಿಗೆ ಏನನ್ ಕೊಡಿಸ್ಬೇಕು, ಏನನ್ ಕೊಡಿಸ್ಬಾರ್ದು, ಯಾವುದು ಅವರ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ಅವರ ಆರೋಗ್ಯಕ್ಕೆ ಕೆಟ್ಟದ್ದು ಅಂತ. ಅದೇ ರೀತಿ ನಮಗೆ ಯಾವುದು ಒಳಿತು ಅನ್ನೋದು ಭಗವಂತನಿಗಿಂತ ತುಂಬಾ ಚೆನ್ನಾಗಿ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವನನ್ನ ಸಾಕ್ಷಾತ್ಕಾರವಾಗಿ ತಿಳಿಬೇಕು ಅಥವಾ ಅವನನ್ನ ಸಂಪೂರ್ಣವಾಗಿ ತಿಳಿಯೋದು ಹೇಗೆ ಅಂತ ಅವನೇ ನಮಗೆ ಹೇಳ್ಕೊಡ್ತಾ ಇದ್ದಾನೆ. ಏಕೆಂದ್ರೆ ಅವನ ಬಗ್ಗೆ ಅವನನ್ನ ತಿಳ್ಕೊಳ್ಳೋದಿಕ್ಕೆ ಅವನಿಗಿಂತ ಚೆನ್ನಾಗಿ ಇನ್ನೊಬ್ರು ಯಾರೂ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಅದು ಮುಂದುವರೆದು 12ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ, ಆಧ್ಯಾತ್ಮ ಅಂದ್ರೆ ಆತ್ಮಕ್ಕೆ ಸಂಬಂಧಿಸಿದ್ದು. ನಾವು ಅಧ್ಯಾತ್ಮ ಅಂದ ತಕ್ಷಣ ಭಗವಂತನಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಂಡ್ಬಿಡ್ತೀವಿ. ಇಲ್ಲ ಕಣ್ರಿ, ಅದು ಆತ್ಮಕ್ಕೆ ಸಂಬಂಧಿಸಿದ್ದು. ಜ್ಞಾನದಲ್ಲಿ ನಿತ್ಯತ್ವಂ ಅಂದ್ರೆ ಆ ನಿರಾತ್ಮಕ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ತತ್ವಜ್ಞಾನ ಅಂದ್ರೆ ತತ್ವಜ್ಞಾನದ ಅರ್ಥ ವಿಷಯಕ್ಕಾಗಿ ದರ್ಶನಂ ಸಿದ್ಧಾಂತ ಏತತ್ ಈ ಎಲ್ಲವನ್ನ ಜ್ಞಾನ ಇತಿ ಎಂದು ಪ್ರೋಕ್ತಂ ಪೋಷಿಸಲಾಗಿದೆ. ಅಜ್ಞಾನವು ಯತ್ ಯಾವುದು, ಅಥಃ ಆದ್ದರಿಂದ, ಅನ್ಯಥ ಬೇರೆಯೇ ಅದು. ಅಂದ್ರೆ ದೇವ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು, ನಿಜವಾಗಿ ತಿಳ್ಕೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಒಂದು, ಚೆನ್ನಾಗಿ ತಿಳ್ಕೋಬೇಕು. ಇನ್ನೊಂದು, ನಿಜವಾಗ್ಲೂ ತಿಳ್ಕೋಬೇಕು. ಅಂದ್ರೆ ಇಲ್ಲಿ ಯಾಕೆ ಚೆನ್ನಾಗಿ ನಿಜವಾಗಿ ಅಂತ ವಿಭಿನ್ನವಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಚೆನ್ನಾಗಿ ತಿಳ್ಕೋಬೇಕು ಅಂತ ಏನೇನೋ ತಿಳ್ಕೊಳ್ಳೋದಲ್ಲ, ಅದು ಹೇಗಿದೆಯೋ ಹಾಗೇನೆ ಅದರ ಬಗ್ಗೆ ಆಳವಾಗಿ ನಾನು ಅಧ್ಯಯನ ಮಾಡಬೇಕು ಅನ್ನುವಂತಹ ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಹಾಗೇನೆ ಅಧ್ಯಾತ್ಮ ಜ್ಞಾನ ಅನ್ನೋದು ಬಹಳ ಮುಖ್ಯ. ನೋಡಿ, ಇಲ್ಲಿ ಅಧ್ಯಾತ್ಮ ಅಂದ್ರೆ ನಮ್ಮ ಆತ್ಮಕ್ಕೆ ಸಂಬಂಧಿಸಿದ್ದು. ಆತ್ಮಕ್ಕೆ ಸಂಬಂಧಿಸಿದ್ದು ಅಂದ್ರೆ ಏನು? ಭಗವಂತ ಬೇರೆ ಎಲ್ಲೋ ದೇವಸ್ಥಾನದಲ್ಲಿ ಇಲ್ಲ, ನಿನ್ನ ಹೃದಯದಲ್ಲೇ ಇದ್ದಾನೆ, ನಿನ್ನ ಆತ್ಮವಾಗಿ ಇದ್ದಾನೆ. ಅವನನ್ನ ನೀನು ತುಂಬಾ ಸುಂದರವಾಗಿ ತಿಳ್ಕೊಳ್ಳೋದೇ ಅಧ್ಯಾತ್ಮ. ಕೃಷ್ಣನ್ ಬಗ್ಗೆ, ರಾಮನ ಬಗ್ಗೆ, ವಿಷ್ಣುವಿನ ಬಗ್ಗೆ, ಶಿವನ ಬಗ್ಗೆ, ಆಂಜನೇಯನ ಬಗ್ಗೆ, ಇನ್ನೊಂದು ಮತ್ತೊಂದು ಹಲವಾರು ದೇವರುಗಳ ಬಗ್ಗೆ ತಿಳ್ಕೊಳ್ಳೋದಲ್ಲ, ನಿನ್ನಲ್ಲಿ ಇರುವಂತಹ ಆತ್ಮದ ಬಗ್ಗೆ ತಿಳ್ಕೋಬೇಕು. ಅಂದ್ರೆ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನಾನು ನಿನ್ನಲ್ಲಿದ್ದೀನಿ. ಹಾಗೆ ಇದನ್ನು ಒಂದು ಸಾರಿ ತಿಳ್ಕೊಂಡ್ಬಿಟ್ರೆ ಆಗೋದಿಲ್ಲ. ನಾವ್ ಹೇಳ್ತೀವಲ್ಲ, ನಾನು ಒಂದ್ಸಲ ಓದಿದೀನಪ್ಪ ಮುಗೀತು. ನೋ, ಎವ್ರಿ ಡೇ ನಾವು ನಿತ್ಯ ಕರ್ಮಗಳನ್ನ ಹೇಗೆ ಮಾಡ್ತೀವಿ. ನಿತ್ಯ ಕರ್ಮ ಅಂದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ನಮ್ಮೆಲ್ರಿಗೂ ಗೊತ್ತು,
ನಮ್ಮ ನಿತ್ಯ ಕರ್ಮಗಳನ್ನ ಮಾಡಿ, ಬ್ರಷ್ ಮಾಡಿ, ಬಂದು ಕಾಫಿ ಕುಡ್ದೋ ಅಥವಾ ಹಾಲು ಕುಡ್ದೋ ಅಥವಾ ತಿಂಡಿ ತಿಂದೋ, ಸ್ನಾನ ಮಾಡಿ, ಪೂಜೆ ಮಾಡಿ, ಧ್ಯಾನ ಮಾಡಿ, ಎಕ್ಸರ್ಸೈಸ್ ಮಾಡಿ, ನಮ್ಮ ಪ್ರತಿನಿತ್ಯದ ಕರ್ಮಾದಿಗಳನ್ನ ಮಾಡ್ತಾ ಅಲ್ವಾ? ಇದೊಂಥರ ಏನಂತಾರೆ ರೊಟೀನ್ ಅಂತ ಹೇಳ್ತೀವಿ. ಒಬ್ಬೊಬ್ರದ್ದು ಒಂದೊಂದ್ ರೀತಿ ಇರಬಹುದು. ಆದ್ರೆ ನಮ್ಮ ರೊಟೀನ್ ಅದೇ ತರನೇ ಇರುತ್ತೆ ಅಲ್ವಾ? ಬೆಳಗ್ಗೆ ಎದ್ದಾಗ ಇಲ್ಲಪ್ಪ ದಿಸ್ ಇಸ್ ಮೈ ರೊಟೀನ್ ವರ್ಕ್. ಅದೇ ರೀತಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಸಹ ನಿತ್ಯ ಇರಬೇಕು. ಯಾಕೆ ಇರಬೇಕು ಅಂದ್ರೆ, ಈಗ ಒಂದು ದಿನ ಸ್ನಾನ ಮಾಡ್ಲಿಲ್ಲ ಅಂದ ತಕ್ಷಣ ಮಾರನೇ ದಿನ ನಮ್ಗೆ ಇರುಸು ಮುರುಸು ಆಗ್ಲಿಕ್ಕೆ ಶುರು ಆಯ್ತಲ್ವಾ? ಅಯ್ಯೋ ಸ್ನಾನ ಮಾಡಿಲ್ಲ, ಬ್ರಷ್ ಮಾಡಿಲ್ಲ. ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಾವೆಲ್ಲ ಪೇಷಂಟ್ ಆದಾಗ, ಹಾಸ್ಪಿಟ್ಲಿಗೆ ಏನಾದ್ರು ಅಡ್ಮಿಟ್ ಆಗೋಗ್ಬಿಟ್ರೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬರ್ತಿದ್ದಂಗೆ ಫಸ್ಟ್ ಮಾಡೋ ಕೆಲ್ಸನೇ ಸ್ನಾನ. ಅವ್ರೇನೇ ಸ್ಪಂಜ್ ಬಾತ್ ಏನೇ ಮಾಡ್ಸಿರ್ಲಿ, ನಾವು ಇಲ್ಲಪ್ಪ ನಾನು ಫಸ್ಟ್ ನೀಟಾಗಿ ಸ್ನಾನ ಮಾಡ್ಕೊಂಡ್ಬರ್ತೀನಿ ಹಾಸ್ಪಿಟ್ಲಲ್ಲಿ ಇದ್ದೆ. ಅಂದ್ರೆ ಇಲ್ಲಿ ನಿತ್ಯ ಹೇಗೆ ನಾವು ನಮ್ಮ ದೇಹವನ್ನ ಶುದ್ಧಿ ಮಾಡ್ಕೊಳ್ತೀವೋ, ಅದೇ ರೀತಿ ಭಗವಂತನ ಬಗ್ಗೆ ತಿಳ್ಕೊಳ್ತಾ 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 ನಾವು ನಮ್ಮ ಆತ್ಮಕ್ಕೆ ಸ್ನಾನ ಮಾಡಿಸ್ತಾ ಇರ್ತೀವಿ. ಆತ್ಮವನ್ನ ಶುದ್ಧಿ ಮಾಡ್ಕೊಳ್ತಾ ಇರ್ತೀವಿ. ಅದೇ ಅಧ್ಯಾತ್ಮ. ಹಾಗಾಗಿ ಇಟ್ ಇಸ್ ಜಸ್ಟ್ ಲೈಕ್ ನಮ್ಮ ರೊಟೀನ್ ವರ್ಕ್ ಇದ್ದ ಹಾಗೆ ಇರಬೇಕು. ಇಲ್ಲಪ್ಪ ದಿನದ 24 ಗಂಟೆನೂ ಭಗವಂತ ನನಗೋಸ್ಕರ ಕೊಟ್ಟಿದ್ದಾನೆ, ಅವನಿಗಾಗಿ ನಾನು ಸ್ವಲ್ಪ ಸಮಯವನ್ನ ಮೀಸಲಿಡ್ತೀನಿ. ಅವನಿಗಾಗಿ ನಾನು ಅಂದ್ರೆ ಎಲ್ಲಾ ಸಮಯ ಅವನದ್ದೇ, ಆದ್ರೆ ಅವನನ್ನ ತಿಳಿದುಕೊಳ್ಳುವಂತಹ ಸಲುವಾಗಿ ನಾನು ಸಮಯವನ್ನ ಮೀಸಲಿಡ್ತೀನಿ. ಹಾಗೇನೆ ದೇವರ ಚಿಂತನೆಯನ್ನ ನಾವು ಮುಖ್ಯವಾಗಿ ಮಾಡ್ತಾ ಇರ್ಬೇಕು. ಏನೇ ಕೆಲಸ ಮಾಡು, ಹೇಗೆ ಮಾಡು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ ನನ್ನಿಂದ ಏನಾದ್ರು ತಪ್ಪಾಯ್ತಾ ಕ್ಷಮಿಸ್ಬಿಡು. ನೋಡಿ, ಇಲ್ಲಿ ಕ್ಷಮಿಸು ತಂದೆ ಅಂತನೋ, ಕ್ಷಮ್ಸಪ್ಪ ಅಂತನೋ, ಕ್ಷಮಿಸ್ಬಿಡ್ರಿ ಅಂತನೋ ಬರ್ತಾ ಇಲ್ಲ. ನಮಗ್ ಬಹುವಚನ ಬರ್ತಾನೆ ಇಲ್ಲ. ನಮ್ ಬಾಯಲ್ಲಿ ಏನ್ ಬರ್ತಾ ಇದೆ? ಕ್ಷಮಿಸ್ಬಿಡೋ. ಯಾಕೆ ಅಷ್ಟೊಂದು ಸಲಿಗೆ ಭಗವಂತನನ್ನ ಕಂಡ್ರೆ? ಭಗವಂತನ ಬಗ್ಗೆ ಪ್ರೀತಿ ಇದೆ, ಭಕ್ತಿ ಇದೆ, ಅದರ ಜೊತೆಗೆ ಅವನು ನನ್ನವನು ಅನ್ನೋದಕ್ಕಿಂತ ನಾನು ಅವನಿಗೆ ಸೇರಿದವಳು ಅನ್ನುವಂತಹ ಎಲ್ಲೋ ಒಂದು ಹ್ಮ್ ಈ ಫ್ರೀನೆಸ್ ಅಂತಾರೆ, ಅಂದ್ರೆ ಒಂತಹ ಸ್ವತಂತ್ರ ನಮಗ್ ಭಗವಂತನನ್ನ ಕಂಡ್ರೆ. ಅಂದ್ರೆ ನಾನು ಅಂದ್ರೆ ಐ ಬಿಲಾಂಗ್ಸ್ ಟು ಹಿಮ್. ನಾನು ಅವನಿಗೆ ಸೇರಿದವಳು. ಹಾಗಾಗಿ ಅವನು ಅಂತಾನೆ ಬರುತ್ತೆ ವಿನಃ ಅವರು ಅಂತ ಬರೋದೇ ಇಲ್ಲ. ಅದಕ್ಕೆ ಹೇಳಿದ್ದು ಇಲ್ಲಿ ದೇವರ ಬಗ್ಗೆ ಚಿಂತನೆ ಮಾಡ್ತಾ ಇರ್ಬೇಕು. ನವವಿಧ ಭಕ್ತಿಗಳು ಅಂತ ಹೇಳ್ತಾರೆ. ಆ ನವವಿಧ ಭಕ್ತಿಯಲ್ಲೂ ಸಹ ಸ್ನೇಹವೂ ಸಹ ಒಂದು ರೀತಿಯಾದಂತಹ ಭಕ್ತಿನೇ. ಸುಧಾಮ ಮತ್ತು ಕೃಷ್ಣನ ಭಕ್ತಿ ಸ್ನೇಹದ ಹಾಗೆ ಅಲ್ವಾ? ಒಬ್ಬೊಬ್ಬರು ಭಕ್ತಿ ಒಂದೊಂದು ರೀತಿ ಇದೆ. ಇಲ್ಲ ಆ ಭಕ್ತಿ ಶ್ರೇಷ್ಠ, ಈ ಭಕ್ತಿ ಶ್ರೇಷ್ಠ ಅಂತ ನಾನು ಹೇಳ್ತಿಲ್ಲ. ನವವಿಧಗಳಿದೆ. ಹೇಗೆ ಜೋಗ ಜಲಪಾತ ಮೇಲಿಂದ ಬಿದ್ದಾಗ ರಾಜ ರಾಣಿ ರೋರಲ್ ರಾಕೆಟ್ ಅಂತ ಬೀಳತ್ತೆ, ಆದ್ರೆ ಹರಿಯೋದು ಶರಾವತಿ ನದಿನೇ. ಹಾಗೇನೆ ಈ ನವವಿಧ ಭಕ್ತಿಯೂ ಅಷ್ಟೇ. ನಮ್ಮಲ್ಲಿ ಭಕ್ತಿ ಇದೆ, ಅದಕ್ಕೆ ಒಂದೊಂದು ಹೆಸರು. ಅದೇ ರೀತಿ ಇಲ್ಲಿ ಹೇಳ್ತಾ ಹೋಗ್ತಾರೆ, ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಪ್ರತಿದಿನ ನಿನ್ನ ಆತ್ಮಕ್ಕೆ ನೀನು ಸ್ನಾನವನ್ನ ಮಾಡಿಸು. ಯಾವ ರೀತಿ ಸ್ನಾನ ಮಾಡಿಸ್ತೀಯಾ? ಭಗವಂತನ ಚಿಂತನೆಯಿಂದ. ಮರ್ತ್ ಹೋಗ್ಬಿಡುತ್ತೆ ರೀ, ನಮ್ಗೆಲ್ಲ ತುಂಬಾ ವಯಸ್ಸಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ? ಒತ್ತಡ. ಈ ಕೆಲಸದ ಒತ್ತಡ, ಈ ಪ್ರತಿನಿತ್ಯದ ಜಂಜಾಟದಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಭಗವಂತನ ಬಗ್ಗೆ ನಾನು ಕೇಳಿದ್ದನ್ನ ಬೇಗ ಮರೆತು ಬಿಡ್ತೀನಿ. ಆಮೇಲೆ ಅಯ್ಯೋ ಹೌದು ಕರೆಕ್ಟು, ಇದು ನಾನೆಲ್ಲೋ ಕೇಳಿದ್ದೆ, ಎಲ್ಲೋ ಓದಿದ್ದೆ. ಅದಕ್ಕೆ ಹೇಳಿದ್ದು ನಿತ್ಯವಾಗಿ ಇರಬೇಕು. ಇದು ತತ್ವ ಜ್ಞಾನಾರ್ಥ ದರ್ಶನಂ. ತತ್ವಜ್ಞಾನ ಇರಬೇಕು ಅಂದ್ರೆ ದೇವರ ಬಗ್ಗೆ ಚಿಂತನೆ ಬೇಕು. ಯಾವ ರೀತಿ? ಈಗ ನನ್ನ ದೇಹದ ಬಗ್ಗೆ ನಾನೊಂದು ಚಿಂತನೆಯನ್ನ ಮಾಡಿದೆ ಅಂತ ಅನ್ಕೊಳ್ಳೋಣ. ಈಗ ಉದಾಹರಣೆ, ನಾನು ಆರೋಗ್ಯವಾಗಿರ್ಬೇಕು ಅಂತ ನಾನು ಚಿಂತನೆ ಮಾಡಿದೆ. ಆರೋಗ್ಯವಾಗಿರ್ಬೇಕು ಅಂದ ತಕ್ಷಣ ನಾನು ಏನ್ ಮಾಡ್ತೀನಿ? ವಾಟ್ ಈಸ್ ಇನ್ ಮೈ ಪ್ಲೇಟ್ ಅಂತ ನಾನು ಒಂದು ಸಲ ಕಣ್ಣನ್ನ ಹರಿಸ್ತೀನಿ ಅಲ್ವಾ? ಹೌದಾ, ನನ್ನ ಪ್ಲೇಟ್ ಅಲ್ಲಿ ಪ್ರೋಟೀನ್ ಇದೆಯಾ, ವಿಟಮಿನ್ ಇದೆಯಾ, ನಾರಿನಂಶ ಇದೆಯಾ, ಇದು ಹೆಲ್ತಿ ಫುಡ್ಡಾ, ಇದರಲ್ಲಿ ಏನು ಫ್ಯಾಟ್ ಐಟಮ್ಸ್ ಇಲ್ವಾ, ಈ ರೀತಿ ಎಲ್ಲ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಡ್ತೀವಿ ಅಲ್ವಾ?
ಹೌದಪ್ಪ ಡಾಕ್ಟರ್ ಇದು ತಿನ್ಬೇಡ ಅಂದಿದ್ದಾರೆ. ಅಥವಾ ಶುಗರ್ ಪೇಷಂಟ್ಸ್ ಆದ್ರೆ ನನ್ನ ಪ್ಲೇಟಲ್ಲಿ ಸಕ್ಕರೆ ಇದೆಯಾ, ಸಕ್ಕರೆ ಅಂಶ ಇರಬಾರ್ದು, ಈ ರೀತಿ ಎಲ್ಲ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿ ನನ್ನ ದೇಹದ ಬಗ್ಗೆ ಚಿಂತನೆ ಮಾಡಿದಾಗ ನನಗೆ ಹೇಗೆ ಆಹಾರ ಬೇಕೋ, ಹಾಗೆ ನನಗೂ ಸಹ ದೇವರ ಬಗ್ಗೆ ಚಿಂತನೆ ಮಾಡಬೇಕು ಅಂದಾಗ ಆಹಾರ ಬೇಕು. ಆ ಆಹಾರ ಯಾವ್ದಪ್ಪ ಅಂತ ಅಂದ್ರೆ ಭಗವದ್ಗೀತೆ, ಭಾಗವತ, ದೇವರ ಬಗ್ಗೆ ಕೇಳೋದು. ಅದರ ಜೊತೆ ನನಗೆ ಒಂದು ಗುರಿ ಇರಬೇಕು. ಯಾವ ಗುರಿ ಇರಬೇಕು? ಐ ವಾಂಟ್ ಹಿಮ್. ಯಾರಪ್ಪ? ಯಾರನ್ನ ಐ ವಾಂಟ್ ಹಿಮ್ ಅಂತ ಇದ್ದಾರೆ ಮೇಡಮ್? ಯಾರನ್ನೂ ಅಲ್ಲ ರೀ. ಅವನೇ ಬೇಕು ನನಗೆ. ಅವನು ಬಿಟ್ಟು ಬೇರೆ ಯಾರು ಬೇಡ. ಭಗವಂತ ನನಗೆ ಈ ಕಾರು, ಬಂಗ್ಲೆ, ಈ ಸಂಪತ್ತು, ಐಶ್ವರ್ಯ ಇದು ಯಾವುದು ನನಗೆ ಬೇಡ. ನೀನ್ ಕೊಟ್ಟಿದ್ಯಾ, ಕೊಟ್ಟಿದ್ರೆ ದಟ್ ಇಸ್ ವೆಲ್ ಅಂಡ್ ಗುಡ್. ಐ ಆಮ್ ಹ್ಯಾಪಿ ವಿತ್ ದಟ್. ನೀನ್ ಏನ್ ಕೊಟ್ಟಿದ್ಯಾ ಅದರಲ್ಲಿ ನಾನು ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಆದ್ರೆ ನನಗ್ ನೀನೇ ಬೇಕು. ಈ ರೀತಿ ನನಗೆ ನೀನೇ ಬೇಕು ಅನ್ನುವಂತಹ ಹಠ ನನ್ನಲ್ಲಿ ಇರಬೇಕು. ಗುರಿ ಇರಬೇಕು. ಹಠ ಅನ್ನೋದಕ್ಕಿಂತ ಹೆಚ್ಚಾಗಿ ಗುರಿ ಇರಬೇಕು. ಹೇಗೆ ಒಂದು ಮಗು ನನ್ನ ಎಜುಕೇಶನ್ ಅನ್ನ ಮುಗಿಸಿ ನಾನು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ, ಅಥವಾ ನಾನು ನನ್ನ ಜೀವನವನ್ನ ಸರಿಯಾಗಿ ಸದೃಢವಾಗಿ ರೂಪಿಸ್ಕೊಳ್ತೀನಿ ಅಂತ ಹೇಗಿರುತ್ತೆ, ಹಾಗೇನೆ ನಮಗೂ ಇರಬೇಕು ನಮ್ಮ ಜೀವನದಲ್ಲಿ ಗುರಿ. ನನಗ್ ನೀನ್ ಬೇಕು. ಅದಕ್ಕೋಸ್ಕರನೇ ನಾನು ಹೇಳೋದು, ಭಕ್ತಿ ಅಂದ ತಕ್ಷಣ ಪ್ರೀತಿ, ಪ್ರೀತಿ ಅಂದ ತಕ್ಷಣ ಪ್ರೇಯಸಿಯ ಹಾಗೆ. ನಂಗೆ ಅವನೇ ಬೇಕು, ಅವನೇ ಬೇಕು, ಅವನೇ ಬೇಕು. ಅಂದ್ರೆ ನಿಸ್ವಾರ್ಥ, ನಿಷ್ಕಾಮ. ಅದ್ರಲ್ಲಿ ಸ್ವಾರ್ಥನೂ ಇರಬಾರ್ದು, ಕಾಮನೇನೂ ಇರಬಾರ್ದು. ಕೇವಲ ನೀನೇ ಬೇಕು ಭಗವಂತ ಅನ್ನುವಂತಹ ಸಮರ್ಪಣೆ ಇರಬೇಕು. ಅದನ್ನೇ ಹೇಳಿದ್ದು. ಅವನು ನನ್ನವನಲ್ಲ, ಅವನು ಎಲ್ರಿಗೂ ಸೇರಿದವನು. ಕೃಷ್ಣ ನಂಗೊಬ್ಳಿಗೆ ಸೇರಿದವನ? ಖಂಡಿತ ಇಲ್ಲ. ಆದ್ರೆ ನಾನು ಅವನಿಗೆ ಸೇರಿದವಳು. ನೋಡಿ, ಅಂದ್ರೆ ಆ ಸಮರ್ಪಣೆ ಮಾಡ್ಬೇಕಾದ್ರೂ ಎಷ್ಟು ಖುಷಿ ಸಿಕ್ಕುತ್ತೆ ಅಂದ್ರೆ, ನಾನ್ ನಿನ್ನವಳಲ್ವಾ ಅನ್ನುವಂತಹ ಒಂದು ಭಾವ ಬರತ್ತೆ. ಅದೇ ರೀತಿ ದೇವರನ್ನ ಕಾಣಬೇಕು ಅಂದಾಗ ನಾವು ಭಗವದ್ಗೀತೆ ಕೇಳ್ತಾ ಹೋಗ್ತೀವಿ, ಅಥವಾ ಭಾಗವತ ಕೇಳ್ತಾ ಹೋಗ್ತೀವಿ, ಅಥವಾ ಪುರಾಣಗಳನ್ನ ಕೇಳ್ತಾ ಹೋಗ್ತೀವಿ. ಅದು ಕೇಳುವುದರ ಜೊತೆಗೆ ನಾವು ಅದನ್ನ ಮುಖ್ಯವಾಗಿ ತತ್ವಾರ್ಥ, ಅಂದ್ರೆ ಅದು ಹೇಗಿದೆಯೋ ಹಾಗೇ ಅದನ್ನ ನಾವು ಅರ್ಥೈಸ್ಕೋಬೇಕು. ಸಾಮಾನ್ಯವಾಗಿ ಏನಾಗೋಗುತ್ತೆ, ನಾವು ಅದರ ತತ್ವನೇ ಬೇರೆ ಇರುತ್ತೆ. ನಾನೇ ಅದನ್ನ ಬೇರೆ ರೀತಿಯಲ್ಲಿ ಚಿಂತನೆ ಮಾಡ್ಕೊಂಡ್ಬಿಡ್ತೀನಿ, ಬೇರೆ ರೀತಿ ಯೋಚನೆ ಮಾಡ್ಕೊಂಡ್ಬಿಡ್ತೀನಿ. ಉದಾಹರಣೆ ಹೇಗೆ ಅಂದ್ರೆ, ಆ ನಮ್ಮ ಸಹಸ್ರನಾಮದಲ್ಲಿ ಹೇಳ್ಬೇಕಾದ್ರೆ ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಆ ಅಪುತ್ರಸ್ಯ ಗತಿರ್ ನಾಸ್ತಿ ಅಂತ. ಅಂದ್ರೆ ಇದನ್ನ ನಾನು ಚಿಕ್ಕವಳಿದ್ದಾಗ ಕೇಳಿದ್ದೆ. ಆ ಯಾರಿಗೆ ಗಂಡು ಮಕ್ಳಿಲ್ಲ, ಯಾರಿಗೆ ಸಂತಾನ ಇಲ್ಲ, ಅದರಲ್ಲೂ ಸಂತಾನ ಅನ್ನೋದಕ್ಕಿಂತ ಗಂಡು ಮಕ್ಳು ಇರ್ಲೇಬೇಕು. ಅಪುತ್ರಸ್ಯ, ಪುತ್ರ ಅಂತಾನೆ ಬಂದಿದೆ. ಓ, ಯಾರಿಗೆ ಗಂಡು ಮಗು ಇಲ್ವೋ ಅವರಿಗೆ ಮೋಕ್ಷನೇ ಸಿಕ್ಕೋದಿಲ್ಲ, ಗತಿರ್ನಾಸ್ತಿ, ಅವ್ರಿಗೆ ಮೋಕ್ಷ ಸಿಕ್ಕಲ್ಲ, ಅವ್ರಿಗೆ ಮತ್ತೆ ಈ ಭೂಮಿ ಮೇಲೆ ಹುಟ್ಟು ಬರ್ತಾರೆ, ಹಾಗೆ ಹೀಗೆ ಅಂತೆಲ್ಲ ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಇದ್ರ ಒಳ ಅರ್ಥ ಹಾಗಿಲ್ಲ. ಇದ್ರ ಒಳ ಅರ್ಥ ಏನಪ್ಪಾ ಅಂದ್ರೆ, ಸಂತಾನವಿಲ್ಲದೆ ಮೋಕ್ಷ ಇಲ್ಲ ಅನ್ನೋದು ಅದರ ನಿಜವಾದ ಅರ್ಥ ಅಲ್ಲ. ನನ್ನಲ್ಲಿರುವಂತಹ ಜ್ಞಾನವನ್ನ ನಾನು ನನ್ನ ಮುಂದಿನ ಪೀಳಿಗೆ ಕೊಡ್ಲಿಲ್ಲ ಅಂದ್ರೆ ಅದು ನನಗೆ ಮೋಕ್ಷ ಇಲ್ಲ ಅಂತ. ಅಂದ್ರೆ ಅರ್ಥ ಏನು? ನಿನ್ನಲ್ಲಿ ಏನೋ ಒಂದು ವಿಶೇಷವಾದ ಜ್ಞಾನ ಇದೆ. ಈಗ ಓದಿರಬಹುದು, ಅಥವಾ ಕಲಾಕೃತಿಗಳನ್ನ ಮಾಡೋದಿರಬಹುದು, ಅಥವಾ ಕೆಲವು ಮಂತ್ರಗಳಿರ್ಬಹುದು, ಕೆಲವು ಮಂತ್ರಗಳ ಶಕ್ತಿ ಇರಬಹುದು. ಇದೆಲ್ಲ ಏನಾಗಿದೆ, ನೀನು ನಿನ್ನಿಂದ ನೀನು ಇನ್ನೊಬ್ರಿಗೆ ಅದನ್ನ ಫಾರ್ವರ್ಡ್ ಮಾಡ್ಬೇಕು. ಯಾಕೆ ಫಾರ್ವರ್ಡ್ ಮಾಡ್ಬೇಕು? ಆ ಕಲೆ ಉಳಿಬೇಕು, ಆ ಅದೆಲ್ಲ ಜೀವಂತವಾಗಿರ್ಬೇಕು. ಹಾಗಾಗಿ ಅದಕ್ಕೆ ನೋಡಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಭೀಷ್ಮ ಪಿತಾಮಹ. ಅವರು ಶರದ ಮೇಲೆ ಮಲಗಿದ್ರೂ ಸಹ, ಬಾಣದ ಹಾಸಿಗೆಯ ಮೇಲೆ ಮಲಗಿದ್ರೂ ಸಹ ಅವರಿಗೆ
ಆ ಅವ್ರ ಇಚ್ಛಾಮರಣಿ. ಅವ್ರು ಯಾವಾಗ ಬೇಕಾದ್ರೂ ಅವ್ರಿಗೆ ಇಚ್ಛೆ ಬಂದ ತಕ್ಷಣ, ಎಸ್ ನನಗ್ ಸಾವು ಬೇಕು ಅಂದ ತಕ್ಷಣ ಸಾವು ಸಿಕ್ತಿತ್ತು. ಆದ್ರೆ ಅವ್ರಿಗೆ ಸಾವು ಸಿಕ್ಲಿಲ್ಲ. ಯಾಕೆ ಸಿಕ್ಲಿಲ್ಲ ಅವ್ರಿಗೆ? ಅವರು ಪಾಂಡವರಿಗೆ ಭಗವಂತನ ಈ ಸಹಸ್ರನಾಮದ ಮಾಲೆಯನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಾಗಿತ್ತು. ಹಾಗಾಗಿ ಯಾವಾಗ ಅವರು ಅವರಲ್ಲಿರುವಂತಹ ಭಗವಂತನ ಜ್ಞಾನವನ್ನ ಪಾಂಡವರಿಗೆ ಕೊಟ್ರೋ, ಅದಾದ ಮೇಲೆ ಅವರು ಭೀಷ್ಮಾಷ್ಟಮಿಯ ದಿನ ಅವರು ಮರಣ ಹೊಂದಿದ್ದು. ಅಂದ್ರೆ ನಿನ್ನಲ್ಲಿ ಸಾಕಷ್ಟು ಗುಣಗಳಿದೆ, ಸಾಕಷ್ಟು ಜ್ಞಾನ ಇದೆ. ಆ ಜ್ಞಾನವನ್ನ ನೀನು ನಿನ್ನ ಮುಂದಿನ ಪೀಳಿಗೆಗೆ ಕೊಡು. ಈಗ ಎಷ್ಟೋ ಜನ ಕಲಾವಿದರು ಇರ್ತಾರೆ, ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇರ್ತಾರೆ ಅಂತಾನೆ ಅನ್ಕೊಳ್ಳೋಣ. ಆ ಹಾಡು ಅವ್ರ ಮಕ್ಳಿಗೆ ಹೇಳ್ಕೊಡ್ಬೇಕಂತೇನಿಲ್ಲ. ಏಕೆಂದ್ರೆ ಅವ್ರ ಮಕ್ಳಿಗೆ ಅದ್ರ ಆಸಕ್ತಿನೇ ಇರೋದಿಲ್ಲ. ಅವಾಗ ಏನ್ ಮಾಡ್ಬೇಕು? ಬೇರೆ 4 ಮಕ್ಳಿಗಾದ್ರೂ ಹೇಳ್ಕೊಡ್ಬೇಕು. ನಿನ್ನಲ್ಲಿರುವಂತಹ ಜ್ಞಾನವನ್ನ ಏನ್ ಮಾಡ್ಬೇಕು? ಹಂಚಬೇಕು. ಅವಾಗ ನಿನಗೆ ಮೋಕ್ಷ ಪ್ರಾಪ್ತಿ. ನಿಂಗೇನೋ ಸ್ಪೆಷಲ್ ಆಗಿ ನಿನ್ನ ಅಮ್ಮ ಏನೋ ಅಡಿಗೆ ಮಾಡೋದು ಹೇಳ್ಕೊಟ್ಟಿದ್ದಾಳೆ, 4 ಜನಕ್ಕೆ ಹೇಳ್ಕೊಡು, ತಪ್ಪೇನಿಲ್ಲ. ಹಾಗಾಗಿ ಇಲ್ಲೂ ಅಷ್ಟೇ ಭಗವದ್ಗೀತೆಯ ಅರ್ಥ ಇರ್ಬೋದು, ಭಾಗವತದ ಅರ್ಥ ಇರ್ಬೋದು, ಎಲ್ಲವುದೂ ಸಹ ನಾವು ಅದು ಹೇಗಿದೆಯೋ ಹಾಗೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಏತಚ್ ಜ್ಞಾನಮಿತಿ ಪ್ರೋಕ್ತಂ ಅಂದ್ರೆ ಧರ್ಮ ಏನಿದೆ ಅದನ್ನ ಜ್ಞಾನ ಅಂತ ನಾವು ತಿಳಿದು ನಡಿಬೇಕಾಗತ್ತೆ. ಭಗವಂತ ಮೊದಲಿಂದನೂ ಹಲವಾರು ಧರ್ಮಗಳನ್ನ ನಮಗೆ ಹೇಳ್ಕೊಡ್ತಾ ಬರ್ತಾ ಹೋಗ್ತಾನೆ. ಯಾವುದು ಧರ್ಮ, ಯಾವುದು ಅಧರ್ಮ ಹೇಳ್ತಾ ಹೋಗ್ತಾರೆ. ಹೆಚ್ಚು ಕಮ್ಮಿ 20ಕ್ಕೂ ಹೆಚ್ಚು ಧರ್ಮಗಳನ್ನ ಭಗವಂತ ಈಗಾಗ್ಲೇ ಹೇಳಿದ್ದಾನೆ ಅಂತ ಹೇಳ್ತಾ ಹೋಗ್ತಾರೆ. ಆ ಧರ್ಮಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಎಗೇನ್ ನಮ್ ತಲೆಗೆ ಮತ್ತೆ ಬರುತ್ತೆ, ವಾಟ್ ಈಸ್ ಧರ್ಮ? ಧರ್ಮ ಇಸ್ ನಥಿಂಗ್ ಬಟ್ ಯಾವುದು ಭಗವಂತನ ಬಳಿ ನಮ್ಮನ್ನ ಕರೆದುಕೊಂಡು ಹೋಗುತ್ತೋ ಅದು ಧರ್ಮ, ಯಾವುದು ನನ್ನನ್ನ ಭಗವಂತನಿಂದ ದೂರ ಮಾಡುತ್ತೋ ಅದು ಅಧರ್ಮ. ಅದರ ಜೊತೆ ಈ ಧರ್ಮ ಅನ್ನುವಂತಹ ಈ ವ್ಯಾಖ್ಯಾನ ಏನಿದೆ ಅದು ದಿನದಿಂದ ದಿನಕ್ಕೆ, ಯುಗದಿಂದ ಯುಗಕ್ಕೆ ಅದು ಬದಲಾಗ್ತಾನೆ ಹೋಗ್ತಾ ಹೋಗುತ್ತೆ. ಯಾಕೆ ಅಂತ ಅಂದ್ರೆ ಕಿವಿಯ ಧರ್ಮ ಕೇಳೋದು, ಕಣ್ಣಿನ ಧರ್ಮ ನೋಡೋದು. ಹಂಗಂತ ಕಿವಿಗೆ ನೀನ್ ಯಾಕೆ ನೋಡ್ತಾ ಇಲ್ಲ, ನೀನ್ ಅಧರ್ಮದಲ್ಲಿದ್ಯಾ ಅಂತ ಹೇಳೋದಿಕ್ ಆಗೋದಿಲ್ಲ. ಅಂದ್ರೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಈಗ ಕಿವಿ ಧರ್ಮ ಬೇರೆ, ಬಾಯಿಯ ಧರ್ಮ ಬೇರೆ, ಮೂಗಿನ ಧರ್ಮ ಬೇರೆ ಅಂತ ಹೇಗೆ ನಮ್ಮ ಇಂದ್ರಿಯಗಳಿಗೆ ಧರ್ಮ ಬೇರೆ ಅಂತ ಹೇಳ್ತೀವಿ, ಹಾಗೇನೆ ಮನುಷ್ಯರಿಂದ ಮನುಷ್ಯರಿಗೂ ಸಹ ಇದು ಭಿನ್ನವಾಗ್ತಾ ಹೋಗತ್ತೆ. ನಾವ್ ಹೇಳದ್ವಲ್ಲ, ಬೆಳಗ್ಗೆ ಎದ್ದ ತಕ್ಷಣನೇ ಪೂಜೆ ಮಾಡ್ಬೇಕು, ಪುನಸ್ಕಾರ ಮಾಡ್ಬೇಕು. ಹೌದು ರೀ, ಸರಿ, ಅದು ಧರ್ಮ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಬೆಳಗ್ಗೆ 6:30ಗೆ ಗಂಡ ಆಫೀಸಿಗೆ ಹೋಗ್ಬೇಕು ಅಂದ ತಕ್ಷಣ ಹೆಂಡತಿಯ ಮೊದಲ ಧರ್ಮ ಏನಾಗಿರುತ್ತೆ? ಆತನಿಗೆ ಅಡಿಗೆಯನ್ನ ಮಾಡಿ, ಪ್ಯಾಕ್ ಮಾಡಿ, ಆತನನ್ನ ಕಳುಹಿಸಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಆಮೇಲೆ ಮನೆ ಕೆಲಸ ಮಾಡಿ, ಆಮೇಲೆ ಸ್ನಾನ ಮಾಡಿ, ಆಮೇಲೆ ಭಗವಂತನನ್ನ ಜ್ಞಾಪಿಸ್ಕೊಳ್ಳೋದು ಅಲ್ವಾ? ಅಥವಾ ಅತ್ತೆ ಮಾವ ಇರ್ತಾರೆ ಮನೇಲಿ, ಅವ್ರ ಸೇವೆ ಮಾಡೋದು. ನೋಡಿ, ಭಗವಂತ ಎಷ್ಟು ಚೆನ್ನಾಗಿ ಹೇಳಿದಾನೆ ಅಂದ್ರೆ, ನೀನೇನೋ ನನಗೋಸ್ಕರನೇ ಟೈಮ್ ಇನ್ವೆಸ್ಟೇ ಮಾಡ್ಬೇಡ. ನೀನೇನ್ ಕೆಲ್ಸ ಮಾಡ್ತಿದೀಯಾ ಅದನ್ನೇ ನನಗೆ ಒಪ್ಪಿಸ್ಬಿಡು ಸಾಕು. ನಿನ್ನ ಕರ್ಮವನ್ನ ನನಗೆ ಒಪ್ಪಿಸು. ನೋಡಿ, ಕರ್ಮವನ್ನ ಒಪ್ಪಿಸು ಅಂತ ಹೇಳ್ತಾನೆ ವಿನಃ ಕರ್ಮದಿಂದ ನೀನು ಓಡ್ ಹೋಗು ಅಂತ ಎಲ್ಲೂ ಹೇಳಿಲ್ಲ ಭಗವಂತ. ನಿನ್ನ ವರ್ಣಾಶ್ರಮಕ್ಕೆ ಯಾವ ಕೆಲಸ ಬಂದಿದೆ ಆ ಕೆಲಸವನ್ನ ನೀನು ಮಾಡ್ಲೇಬೇಕು. ಹೌದು, ಕೆಲವೊಮ್ಮೆ ಏನಾಗುತ್ತೆ, ಚಿಕ್ಕವರು ಮನೇಲಿ ಕೆಲಸ ಮಾಡ್ತಿರ್ತಾರೆ, ಮನೆಯಲ್ಲಿ ವಯಸ್ಸಾದವ್ರು ಕೂತಿರ್ತಾರೆ, ಅವ್ರ ಕೈಲಿ ಕೆಲಸ ಮಾಡೋದಿಕ್ ಆಗೋದಿಲ್ಲ, ಅವ್ರಿಗೆ ಬೇಜಾರಾಗ್ತಾ ಇರತ್ತೆ. ಅಯ್ಯೋ, ನನ್ ಸೊಸೆ ಕೆಲಸ ಮಾಡ್ತಿದ್ದಾಳೆ, ನನ್ ಮಗಳು ಕೆಲಸ ಮಾಡ್ತಿದ್ದಾಳೆ, ನನ್ ಕೈಲಿ ಮಾಡಕ್ಕಾಗ್ತಿಲ್ಲ. ಆಸ್ ಎ ಹೌಸ್ ವೈಫ್ ಇದು ನನ್ನ ಕೆಲ್ಸನಾ? ಇಲ್ಲ, ನಿನಗೆ ವಯಸ್ಸಾಗಿದೆ, ನೀನ್ ಇವಾಗ ರೆಸ್ಟ್ ಮಾಡು, ಅದೇ ನಿನ್ನ ಧರ್ಮ. ನೋಡಿ, ಅಂದ್ರೆ ವರ್ಣ ಆಶ್ರಮ ಎರಡೂ ಸಹ ಮುಖ್ಯ ಆಗ್ತಾ ಹೋಗತ್ತೆ. ಹಾಗಾಗಿ ಯಜ್ಞಾತ್ನ ಮಿತಿ ಪ್ರೋಕ್ತಂ, ನಮಗೆ ಆ ಜ್ಞಾನದ ಅರ್ಥ ಏನಿದೆ ಅದು ನಮ್ಮ ತಿಳುವಳಿಕೆಗೆ ಅದು ಮೀಸಲಾಗ್ತಾ ಹೋಗ್ತಾ ಹೋಗುತ್ತೆ. ಹಾಗೇನೆ
ಅಜ್ಞಾನಂ ಯದಥೋನ್ಯಥಾ ಅಂತ ಅಂದ್ರೆ ಅದನ್ನೇ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಅಜ್ಞಾನಿಗಳಾಗಿ ಕೆಲವೊಮ್ಮೆ ನಡ್ಕೊಂಡ್ಬಿಡ್ತೀವಿ. ಹೇಗೆ? ನಮಗೆ ಯಾರೋ ಹೊಗಳಿದ್ರೆ ಖುಷಿ ಆಗತ್ತೆ. ನಮ್ಮ ಅಹಂಕಾರದಿಂದ ನಾನು ನನ್ನದು ಅನ್ನೋದಿರತ್ತೆ. ನಾನು ನನ್ನದು ಅನ್ನೋದಂತೂ ಬಿಡಿ. ಅದು ನಮ್ಗೆ ರಕ್ತದಲ್ಲೇ ಹೇಳ್ತಾರಲ್ಲ, ಟೆಸ್ಟ್ ಮಾಡ್ಸಿದ್ರೆ ಅಷ್ಟೇ ಶುಗರ್ ಗೊತ್ತಾಗೋದು ಕಣ್ರೀ. ಇಲ್ಲಾಂದ್ರೆ ಎಲ್ರಿಗೂ ಶುಗರ್ ಇದೆ, ಎಲ್ರಿಗೂ ಬಿಪಿ ಇದೆ ಅಂತ ಹೇಳೋ ಹಾಗೆ, ಆ ಅಹಂಕಾರ ಮತ್ತೆ ನಾನು ನನ್ನದು ಬೈ ಬ್ಲಡ್ಡೇ ಬಂದ್ಬಿಟ್ಟಿದೆ. ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಅಂದ್ರೆ, ಈಗ ಬಿಪಿ ಜಾಸ್ತಿ ಆಗಿದೆ ಅಂದ ತಕ್ಷಣ ಶುಗರ್ ಬಿಟ್ಬಿಡ್ತೀವಿ. ಶುಗರ್ ಜಾಸ್ತಿ ಆಗಿದೆ ಅಂದ ತಕ್ಷಣ ಶುಗರ್ ಬಿಟ್ಬಿಡ್ತೀವಿ. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂದ ತಕ್ಷಣ ಎಣ್ಣೆ ಐಟಮ್ಸ್‌ನೆಲ್ಲ ನಾವು ದೂರ ಇಡಕ್ ಹೋಗ್ತೀವಿ ಅಲ್ವಾ? ಅದೇ ರೀತಿ ಅಜ್ಞಾನ ಜಾಸ್ತಿ ಆಗಿದೆ ಅಂದ ತಕ್ಷಣ ಅಜ್ಞಾನವನ್ನ ದೂರ ಇಡೋದು ಹೇಗೆ? ಜ್ಞಾನವನ್ನ ಪಡೆಯೋದ್ರ ಮೂಲಕ. ಈಗ ಯಾವುದೋ ಒಂದು ವೈರಸ್ ನನ್ನ ದೇಹಕ್ಕೆ ಬಂದಿದೆ ಅಂದಾಗ ಅದಕ್ಕೊಂದು ಆಂಟಿ ವೈರಸ್ ಇದ್ದೇ ಇರುತ್ತೆ ಅನ್ನೋ ಹಾಗೆ, ನನಗೆ ಅಜ್ಞಾನ ಹೆಚ್ಚಾಗಿದೆ. ಈ ಭೂಮಿ ಮೇಲೆ ಇದೀವಿ ಅಂದ ತಕ್ಷಣ ಹೌದು, ನಾವೆಲ್ಲರೂ ಅಜ್ಞಾನಿಗಳೇ. ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ ಕಮ್ಮಿ ಇರ್ಬೋದು ಬಿಟ್ರೆ ಎಲ್ಲರೂ ಅಜ್ಞಾನಿಗಳೇ. ನಮಗ್ ಗೊತ್ತಿಲ್ಲ ಯಾವ್ದ್ ಸರಿ, ಯಾವ್ದ್ ತಪ್ಪು, ನಾವ್ ಹೇಗ್ ನಡ್ಕೋಬೇಕು, ನಾವ್ ಹೇಗಿರ್ಬೇಕು. ಸೊ ಜ್ಞಾನ ಇಲ್ಲ ಅಂದ್ರೆ ಅಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಆ ಜ್ಞಾನವನ್ನ ನಾವು ಪಡಿತಾ ಹೋಗ್ಬೇಕು. ಹೌದಾ? ಆ ಜ್ಞಾನವನ್ನ ಹೇಗೆ ಪಡೆಯೋದಪ್ಪ ಅನ್ನೋದನ್ನೇ ಭಗವಂತ ಇನ್ನೂ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಹೇಳಿದ್ದು, ಈ ಭಗವದ್ಗೀತೆಯಲ್ಲಿ ಇಲ್ಲದ ವಿಷಯವೇ ಇಲ್ಲವೇನೋ. ಅಂದ್ರೆ ನಾವು ಇದರ ಒಳ ಅರ್ಥವನ್ನ ತಿಳಿದುಕೊಳ್ಳದೆ ನಮಗೆ ಇದು ಅರ್ಥ ಆಗ್ತಾ ಇರ್ಲಿಲ್ಲ ಅಷ್ಟೇ. ಹಾಗೇನೆ ಪರಿಪೂರ್ಣ ಸತ್ಯವನ್ನ ಹಾಗೂ ಈ ವಾತ್ಸವ ಅಂತ ಏನ್ ಹೇಳ್ತಾರೆ, ಅದನ್ನ ಭಗವಂತನಿಗೊಬ್ಬನಿಗೆ ಗೊತ್ತೇ ವಿನಃ ಬೇರೆ ಯಾರಿಗೂ ಸಹ ಗೊತ್ತಿಲ್ಲ. ಆ ಪೂರ್ಣತೆಯನ್ನು ಸಹ ಭಗವಂತನೇ ಕೊಡ್ತಾ ಹೋಗ್ಬೇಕಾಗತ್ತೆ. ಜೇಯಂ ಜ್ಞೇಯಂ, ಜ್ಞೇಯಂ ಅಂದ್ರೆ ತಿಳಿದುಕೊಳ್ಳೋದು. ಯತ್ ಯಾವುದು, ತತ್ ಅದನ್ನು, ಪ್ರವಕ್ಷ್ಯಾಮಿ ಈಗ ವಿಸ್ತರಿಸುತ್ತೇನೆ. ಯತ್ ಯಾವುದನ್ನ, ಜ್ಞಾತ್ವಾ ತಿಳಿದುಕೋ, ಅಮೃತಂ ಅಮೃತವನ್ನ, ಅಶ್ನುತೆ ಅಂದ್ರೆ ಆಸ್ವಾದಿಸುತ್ತೇನೆ, ಅನಾಧಿ ಅನಾ ಆಧಿ ಇಲ್ಲದವನು, ಮತ್ಪರಂ ನನಗೆ ತನಗೆ ಅಧೀನವಲ್ಲ, ಬ್ರಹ್ಮ ಚೇತನನು, ನ ಸತ್ ಕಾರಣವೂ ಅಲ್ಲ, ತತ್ ಅದು, ಅಸತ್ ಪರಿಣಾಮವೂ ಅಲ್ಲ, ಯುಜ್ಯತೆ ಎಂದು ಹೇಳಲಾಗಿದೆ. ಅಂದ್ರೆ ನಾವು ಯಾವ ಜ್ಞಾನದ ಬಗ್ಗೆ ತಿಳಿದುಕೊಳ್ತಾ ಇದೀವಪ್ಪ ಅಂತ ಅಂದ್ರೆ, ಅದು ಅಮೃತ ತತ್ವವನ್ನ ನಾವು ಸವಿಯುವಂತಹ ಸಮಯ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಷ್ಟು ಸುಂದರವಾಗಿ ಭಗವಂತ ಹೇಳ್ತಾನಪ್ಪ ಅಂತ ಅಂದ್ರೆ, ನೋಡರ್ಜುನ, ಯಾವುದು ನೀನ್ ನಿಜವಾಗಿ ತಿಳಿಯಬೇಕಾಗಿದೆಯೋ ಅದನ್ನ ನಾನ್ ತಿಳಿಸ್ತಾ ಇದ್ದೀನಿ ಇವಾಗ. ಅಂದ್ರೆ ಹೇಳ್ತಾ ಹೋಗ್ತೀವಲ್ಲ, ಇದು ತುಂಬಾ ಇಂಪಾರ್ಟೆಂಟ್, ಈಗ ನಾಳೆನೆ ಎಕ್ಸಾಮು, ಇನ್ನೊಂದು ವಾರ ಇದೆ ಮಕ್ಳಿಗೆ ಅನ್ಬೇಕಾರೆ ಅವಾಗ ಪಾಠ ಮಾಡಕ್ ಹೋಗಲ್ಲ. ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಸ್ಕೂಲಲ್ಲಿ ಹೇಳ್ತಾರಲ್ವಾ, ಅದೇ ರೀತಿ ಇದು ತುಂಬಾ ಮುಖ್ಯವಾಗಿರೋದು, ನೀನ್ ತಿಳ್ಕೊಳ್ಳೇಬೇಕಲ್ಲ. ಆ ವಿಷಯವನ್ನ ನಾನು ಹೇಳ್ತಾ ಹೋಗ್ತೀನಿ. ತಿಳಿಯಲಿಕ್ಕೆ ಮೊದಲು ನಿನ್ನ ಬಳಿ ಏನಿರ್ಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ. ವಾಟ್ ಈಸ್ ಕ್ವಾಲಿಫಿಕೇಶನ್, ಏನೇನ್ ಬೇಕು, ಅರ್ಹತೆ ಏನ್ ಬೇಕು, ಹೇಳ್ಬೇಕು ಅಂದ್ರೆ ನಿನಗೆ ಏನ್ ಯೋಗ್ಯತೆ ಇರ್ಬೇಕು ಅನ್ನೋದನ್ನ ಮೊದಲು ನಾನ್ ನಿನಗೆ ತಿಳಿಸ್ತೀನಿ. ಜ್ಞೇಯಂ ಯತ್ ಪ್ರವಕ್ಷ್ಯಾಮಿ, ಮೊದಲು ನಿನಗೆ ಆ ಜ್ಞಾನವನ್ನ ಪಡೆಯೋದಿಕ್ಕೆ ನಿನಗೆ ಏನೆಲ್ಲ ಅರ್ಹತೆ ಬೇಕು ಅನ್ನೋದನ್ನ ನಾನು ನಿನಗೆ ವಿವರಿಸ್ತೇನೆ. ಏನು ಬೇಕಪ್ಪ ಅಂತ ನೋಡೋದಾದ್ರೆ, ಯಜ್ಞಾತ್ವ ಮೃತ ಮಶ್ನುತೆ ಅಂದ್ರೆ ದೇವರನ್ನ ಅರ್ಥ ಮಾಡ್ಕೊಳ್ಳೋದು ಸುಮ್ಮನೆ ಅಲ್ಲ. ದೇವರನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಅಮೃತ ಅಂದ್ರೆ ಸಾವಿಲ್ಲ ಅಂತ ಅಲ್ವಾ? ಅಮೃತ ಅಂದ್ರೆ ಅದೇ ತಾನೇ ನಾವು ತಿಳ್ಕೊಂಡಿರೋದು. ಅಮೃತವನ್ನ ಯಾರು ಸವಿತಾರೋ ಅವ್ರಿಗೆ ಸಾವಿರೋದಿಲ್ಲ. ಹೌದು, ಇಲ್ಲೋ ಅಷ್ಟೇ, ನೀನು ಭಗವಂತನನ್ನ ತಿಳ್ಕೊಂಡಾಗ ನಿನಗೆ ಸಾವಿರೋದಿಲ್ಲ.
ಓಹ್! ಸಾವಿರೋದಿಲ್ಲ ಅಂದ್ರೆ ಹಾಗಿದ್ರೆ ನಾನ್ ಸಾಯೋದಿಲ್ವಾ? ಇಲ್ಲ. ಸಾವು ಅಂದ್ರೆ ಏನು? ದುಃಖ ಇರುವುದಿಲ್ಲ ನಿನಗೆ. ಸಾವು ಅಂದ್ರೆ ಕೇವಲ ನಾವು ಅನ್ಕೊಂತಿದೀವಿ. ದೇಹ ನಾಶ ಅಷ್ಟೇ ನಮ್ಮ ಸಾವು ಅನ್ಕೊಂತಾ ಇದೀವಿ. ದೇಹ ನಾಶ ಅಷ್ಟೇ ಅಲ್ಲ. ನಾನಿವತ್ತು ದುಃಖ ಪಡ್ತಾ ಇದ್ದೀನಿ. ನಾನಿವತ್ತು ಒಂದಿನ ಪೂರ್ತಿ ಕೂತ್ಕೊಂಡು ಅಳ್ತಾ ಇದ್ದೀನಿ ಅಂದ್ರೆ, ಆ ದಿನವನ್ನ ನೀನು ಎಂಜಾಯ್ ಮಾಡಿಲ್ಲ. ಸೊ, ಅಲ್ಲಿಗೆ ಅದೂ ಸಹ ಒಂದು ರೀತಿಯಾದಂತಹ ಸಾವೇ. ಹಾಗಾಗಿ ಇಲ್ಲಿ ನೀನು ದೇವರನ್ನ ಅರ್ಥ ಮಾಡ್ಕೊಂಡಾಗ ನಿನಗೆ ಸಾವಿರಲ್ಲ ಅಂದ್ರೆ ಅರ್ಥ ಏನು? ನಿನಗೆ ದುಃಖ ಇರೋದಿಲ್ಲ. ದುಃಖ ಇರೋದಿಲ್ಲ ಅಂದ್ರೆ ಏನು? ಆನಂದ ಬೇರೆ ಅಲ್ಲ, ಸಾವು ಬೇರೆ ಅಲ್ಲ. ದಟ್ ಮೀನ್ಸ್ ನೀನ್ ಖುಷಿಯಾಗಿದ್ಯಾ. ನೀನು ಪ್ರತಿನಿತ್ಯದ ಜೀವನವನ್ನ ಅನುಭವಿಸ್ತಿದ್ಯಾ, ಆನಂದಿಸ್ತಾ ಇದ್ಯಾ. ಯು ಸ್ಟಾರ್ಟೆಡ್ ಎಂಜಾಯಿಂಗ್ ವಿತ್ ದಟ್. ಇಲ್ಲಪ್ಪ, ಭಗವಂತ ಇವತ್ತು ನನಗೆ ನನ್ನೊಳಗಿದ್ದಾನೆ. ನನ್ನ ಪವಿತ್ರಗೊಳಿಸ್ತಾ ಇದ್ದಾನೆ. ನಾನು ಇವತ್ತು ನನ್ನ ಈ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಅವಾಗ ನಿನಗೆ ಆನಂದ ಸಿಗ್ತಾ ಹೋಗುತ್ತೆ. ಹಾಗೂ ಸಾವಿನಲ್ಲೂ ನಿನಗೆ ಆನಂದನೇ ಸಿಗುತ್ತೆ. ಯಾಕೆ ಸಾವಿನಲ್ಲಿ ಆನಂದ ಸಿಕ್ಕತ್ತೆ ಅಂದಾಗ, ಆಬ್ವಿಯಸ್ಲಿ ಭಗವಂತ ಆನಂದದ ಕಡಲು. ನೀನು ಅವನನ್ನ ಹೋಗಿ ಸೇರ್ತಾ ಇದೀಯ ಅಂದ್ರೆ, ನೀನು ಎಂದೂ ಸಹ ಸಾವಿಗೆ ಹೆದರೋದಿಲ್ಲ. ಅಲ್ವಾ? ಖುಷಿಯಾಗಿ ಯೆಸ್, ಇವತ್ತು ನಾನು ಏನೇನು ನನ್ನ ಕರ್ತವ್ಯ ಇದೆ, ಏನೇನು ನನ್ನ ಕರ್ಮಗಳಿದೆ, ನಂದೆಲ್ಲ ಮುಗಿಸ್ಬಿಟ್ಟಿದ್ದೀನಪ್ಪ. ಹೇಳ್ತಾ ಹೋಗ್ತಾರೆ. ಭಗವಂತನಿಗೆ ಯಾವುದೇ ರೀತಿಯಾದಂತಹ ಸಾಲ ಇಲ್ಲ. ಅಂದ್ರೆ ಅವನು ಮಾಡಬೇಕಾದಂತಹ ಯಾವ ಕರ್ತವ್ಯವೂ ಸಹ ಬಾಕಿ ಇಲ್ವಂತೆ. ಹಾಗೇನೆ ನಾವು ಅಷ್ಟೇ, ನಾವು ಇರುವಷ್ಟು ದಿನ ನಮ್ಮ ಕರ್ತವ್ಯವನ್ನ ನಾವು ಯಾವುದೇ ರೀತಿಯಾದಂತಹ ಲೋಪ, ದೋಷ ಏನೂ ಇಲ್ಲದೆ ನಮ್ಗೆ ಅವನು ಏನು ಕೆಲಸ ಕೊಟ್ಟಿದ್ದಾನೋ ಅದನ್ನ 100% ಮಾಡಿ ಮುಗಿಸ್ಬಿಡ್ಬೇಕು. ಅಲ್ಲಿಗೆ ಅರ್ಥ ಏನು? ನಾಳೆ ಮಾಡ್ತೀನಿ. ನೋ. ನಮ್ಮ ಆಡು ಭಾಷೆಯಲ್ಲಿ ತುಂಬಾ ಚೆನ್ನಾಗಿದೆ ಕಣ್ರಿ. ನಾಳೆಯಿಂದವನ ಮನೆ ಹಾಳು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಿನಗ್ ಗೊತ್ತಾ ನಾಳೆ ಏನಾಗುತ್ತೆ ಅಂತ? ಗೊತ್ತಿಲ್ಲ ಅಲ್ವಾ? ಅಂದ್ಮೇಲೆ ನಾಳೆ ಅಂತ ಯಾಕೆ ಹೇಳ್ತೀಯಾ? ಹೇಳ್ಬೇಡ. ನಾಳೆ ಮಾಡೋ ಕೆಲಸವನ್ನ ಈ ಇಂದೇ ಮಾಡು. ಇಂದು ಮಾಡೋ ಕೆಲಸವನ್ನ ಈಗಲೇ ಮಾಡು ಅಂತ ಹೇಳೋ ಹಾಗೆ, ನಾನು ನನ್ನ ಎಲ್ಲ ಕರ್ತವ್ಯಗಳನ್ನ ಇಲ್ಲಪ್ಪ ನಾನು ತುಂಬಾ ನಾವು ಹೋದ್ಮೇಲೆ ಅಟ್‌ಲೀಸ್ಟ್ ನಮ್ಮ ಸಾವಿನಲ್ಲಿ ಜನ ಅಳ್ತಾರಲ್ಲ ಅವಾಗ ಗೊತ್ತಾಗುತ್ತಂತೆ ನಾವೆಷ್ಟು ಪುಣ್ಯಾತ್ಮರು ಅಂತ. ಏಕೆಂದ್ರೆ ಅಷ್ಟು ಜನಕ್ಕೆ ನಾವು ಒಳ್ಳೇದ್ ಮಾಡಿ ಹೋಗಿರ್ತೀವಿ. ನೋಡಿ. ಹಾಗಾಗಿ ನಾವು ಆ ಸಾವನ್ನ ನಾವು ಗೆಲ್ತಾ ಹೋಗ್ತೀವಿ. ಸಾವನ್ನ ಯಾವ ರೀತಿ ಗೆಲ್ತೀವಿ? ಭಗವಂತ ಇದ್ದಾನೆ. ಭಗವಂತ ಇದ್ದಾನೆ ಅಂದ ತಕ್ಷಣ ನಾವು ಯಾವುದಕ್ಕೂ ನಾವು ದುಃಖ ಪಡೋದಿಲ್ಲ. ನಮಗೆ ದುಃಖದ ಲೇಪವೇ ಇರೋದಿಲ್ಲ. ನಮ್ಮ ಮುಖದಲ್ಲಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಇರುತ್ತೆ. ಟೆನ್ಷನ್ ಇರಲ್ಲ, ಒತ್ತಡ ಇರಲ್ಲ. ಯಾಕೆಂದ್ರೆ ಸರ್ವಂ ಶ್ರೀ ಕೃಷ್ಣಾರ್ಪಣ. ಅವನೇ ಹಿಂಗ್ ಬೇಕೋ ಅವ್ನ್ ನೋಡ್ಕೊಂತಾನೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಅನಾದಿಮತ್ ಪರಬ್ರಹ್ಮ. ಬ್ರಹ್ಮ ಅಂದ್ರೆ ಪೂರ್ಣತೆ, ಜ್ಞಾನ. ಅವನು ಪರಬ್ರಹ್ಮ. ದೇವ್ರು ಅಂದ್ರೆ ಅವನು ಪರಬ್ರಹ್ಮ. ಪರಬ್ರಹ್ಮ ಅಂದ್ರೇನು? ಈ ಕಂಪ್ಲೀಟ್ ಅಂತಾರಲ್ಲ ಆ ರೀತಿ. ಅಂದ್ರೆ ಕಂಪ್ಲೀಟ್ ಅಂದ ತಕ್ಷಣ ಒಂದು ಕಳಶದ ನೀರಿಗೋ, ಒಂದು ಕೊಡದ ನೀರಿಗೋ, ಒಂದು ಹಂಡೆ ನೀರಿಗೋ ನಾವು ಕಂಪೇರ್ ಮಾಡೋದಿಕ್ ಆಗೋದೇ ಇಲ್ಲ. ಅವನು ಸಮುದ್ರದ ಹಾಗೆ. ಅವನು ಪೂರ್ಣ. ಹೇಳ್ತಾ ಹೋಗ್ತಾರಲ್ಲ, ಪೂರ್ಣಮದ ಪೂರ್ಣವಿದ ಪೂರ್ಣ ಮುಚ್ಚುತ್ತೆ ಅಂತ ಹೇಳಿ ಆ ಹೇಳ್ತಾ ಹೋಗ್ತಾರೆ ಪುರುಷ ಸೂಕ್ತದಲ್ಲಿ. ಅವನೇ ಪೂರ್ಣ. ಅದು ಪೂರ್ಣ, ಇದು ಪೂರ್ಣ. ಯಾವ್ದು ಪೂರ್ಣ ಅಂತ ನೀನು ಹೇಳ್ತಿದ್ಯಾ? ಅದ್ಯಾವುದು ಪೂರ್ಣ ಅಲ್ಲ. ಭಗವಂತನಿಗಿಂತ ಜ್ಞಾನದಲ್ಲಿ, ಆನಂದದಲ್ಲಿ ಪೂರ್ಣತೆಯನ್ನ ಹೊಂದಿದವರು ಯಾರೂ ಇಲ್ಲ. ನಮ್ಮ ಆನಂದ ಅಥವಾ ನಮ್ಮ ಜ್ಞಾನ ಏನಿದೆ ಅದು ದುಃಖದೊಂದಿಗೆ ಬರ್ತಾ ಇದೆ. ನನಗೆ ಇದು ಸಿಕ್ಕರೆ ಖುಷಿ ಆಗತ್ತೆ, ನನಗೆ ಅದು ಸಿಕ್ಕರೆ ಖುಷಿ ಆಗತ್ತೆ, ನಾನು ಇದಿದ್ರೆ ಖುಷಿ ಆಗ್ತೀನಿ, ನಾನು ಅದಿದ್ರೆ ಖುಷಿ ಆಗ್ತೀನಿ, ಇದು ನನ್ನಿಂದ ಹೋದ್ರೆ ದುಃಖ ಆಗತ್ತೆ ಅಲ್ವಾ? ಅಥವಾ ಜ್ಞಾನ ಬಂತು ಅಂದ ತಕ್ಷಣ ವಿತೌಟ್ ಅವರ್ ನಾಲೆಡ್ಜ್ ನಮಗೆ ಅಹಂಕಾರ ಬಂದ್ಬಿಡತ್ತೆ. ಅದು ಬರಬಾರ್ದು ಅಂದಾಗ ಏನ್ ಮಾಡ್ಬೇಕು ನಾವು? ಭಗವಂತ ನೀನು ನನ್ನ ಬಾಯಲ್ಲಿ ನುಡಿಸ್ತಾ ಇದೀಯಾ? ಅಥವಾ ಭಗವಂತ ನೀನು ತಿಳ್ಕೊಳ್ಳೋ ಹಾಗೆ ಮಾಡ್ತಾ ಇದೀಯಾ?
ನಾಹಂ ಕರ್ತ ಹರಿಕರ್ತ, ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ಅಷ್ಟೇ. ಇದು ಯಾವುದು ನನ್ನದಲ್ಲ. ಇದು ನನ್ನದಲ್ಲ ಯಾಕೆ? ಯಾಕೆಂದ್ರೆ ನಾನು ಏನು ತಗೊಂಡು ಬಂದಿಲ್ಲ ರೀ. ಇದನ್ನ ನಾನು ಪದೇ 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 ನನ್ನ ಮನಸ್ಸಿಗೆ ಹೇಳ್ಬೇಕು. ನೋಡು, ನಾನು ಬರ್ತಾ ಬರೀ ಕೈಯಲ್ಲಿ ಬಂದೆ, ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ತೀನಿ. ನೋಡು, ಇದು ಯಾವುದು ನನ್ನದಲ್ಲ, ಆದ್ರೂ ಇದೆಲ್ಲ ನನಗೆ ಸಿಗ್ತಾ ಇದೆ. ಜಸ್ಟ್ ದಿಸ್ ಇಸ್ ಲೈಕ್ ಎ ಬೋನಸ್ ಪಾಯಿಂಟ್ ಫಾರ್ ಮೀ. ಇದನ್ನ ನಾನು ಪದೇ 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 ನನ್ನ ಮನಸ್ಸಿಗೆ ಹೇಳ್ತಾ ಇದ್ರೆ ಆಗ ಅದೊಂದ್ ಸ್ವಲ್ಪ ಎಸ್, ಇದು ಯಾವುದು ನಂದಲ್ಲಪ್ಪ. ಅಥವಾ ನಾನು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ಐ ಆಮ್ ಜಸ್ಟ್ ಲೈಕ್ ಎ ಪೋಸ್ಟ್ ಮ್ಯಾನ್, ಇಲ್ಲಿಂದ ತೆಗೆದು ಅಲ್ಲಿ ಕೊಟ್ಟೆ ಅಷ್ಟೇ. ಈ ರೀತಿಯ ಜ್ಞಾನವನ್ನ ಬರ್ಬೇಕು. ಯಾಕೆ ಅಂದ್ರೆ ಅನಾದಿಮತ್ ಅವನೇ ನಾರಾಯಣ. ಅವನು ನಮ್ ಹಾಗಲ್ಲ ಅಂದ್ರೆ ಏನು? ನನಗೆ ಹುಟ್ಟಿದೆ, ನನಗೆ ಸಾವಿದೆ, ನನಗೆ ಇವತ್ ಕಣ್ ಕಾಣ್ತಾ ಇದೆ, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ನನಗ್ ಕಣ್ ಕಾಣಲ್ಲ. ನಂಗೆ ವಯಸ್ಸಾಗ್ತಾ ಆಗ್ತಾ ನನಗ್ ಕಣ್ ಕಾಣಲ್ಲ. ಇವತ್ ನಾನು ಓಡ್ತಿದ್ದೀನಿ, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ನಡೆಯೋದಿಕ್ಕೂ ಆಗೋದಿಲ್ಲ, ನನಗ್ ವಯಸ್ಸಾಗತ್ತೆ ಅಲ್ವಾ? ಕೊನೆಗೆ ಅಥ್ಲೆಟಿಕ್ ರನ್ನರ್ ಕೂಡ ಕೊನೆ ಸಮಯದಲ್ಲಿ ಯಾವ ರೀತಿ ಅಂತಪ್ಪ, ಅಪ್ಪ ಮನೆ ಮಟ್ಟಿಗೆ ನಾನು ಓಡಾಡ್ಕೊಂಡು ಯಾರ ಕೈ ಕೆಳಗೂ ಬೀಳ್ದೇ ಇದ್ರೆ ಸಾಕಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡುವಂತಹ ದಿನಗಳು ಬರುತ್ತೆ ಅಲ್ವಾ? ಇದು ಫ್ಯಾಕ್ಟ್. ಇದನ್ನ ನಾವು ಒಪ್ಕೊಳ್ಳೇಬೇಕು. ಹೇಳ್ತೀವಲ್ಲ, ಅನಾಯಾಸೇನ ಮರಣಂ ವಿನಾದೈನೇನ ಜೀವನಂ ದೈಹಾತೇತವ ಸಾನ್ನಿಧ್ಯಂ ದೇಹಿಮೇ ಪರಮೇಶ್ವರಂ. ನಾನು ಮೊದ್ಲು 100 ಜನಕ್ಕೆ ಅಡಿಗೆ ಮಾಡ್ತಾ ಇದ್ದೆ ಕಣ್ರಿ. ಬೇಡಪ್ಪ, ಕೊನೆ ಟೈಮಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅದನ್ನ ಶುದ್ಧಿ ಮಾಡೋಷ್ಟು ಶಕ್ತಿ ಕೊಟ್ರೆ ನನಗ್ ಭಗವಂತ ಸಾಕು. ಸೊ ನನ್ನದೇನಿದೆ, ನನ್ನ ಹಾಗೆ ಭಗವಂತ ಅಲ್ಲ. ನನಗೆ ಹುಟ್ಟಿದೆ, ಸಾವಿದೆ, ನೋವಿದೆ, ನಲಿವಿದೆ, ಇವತ್ತಿದ್ದು ನಾಳೆ ಇರೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ. ಅವನು ಆದಿ ಅಂತ್ಯ ಇಲ್ಲದವನು. ಅವನಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಅವನು ಒಂದೇ ತರ ಇರ್ತಾನೆ. ಬಟ್ ನಾನು ಆ ರೀತಿ ಇರೋದಿಕ್ ಆಗೋದಿಲ್ಲ. ಇದು ನಾನು ತಿಳ್ಕೋಬೇಕು. ಭಗವಂತನ ಬಗ್ಗೆ ತಿಳ್ಕೋಬೇಕಾಗಿರೋ ಮೇನ್ ಪಾಯಿಂಟ್ ಇದು. ನನ್ನ ಹಾಗೆ ಭಗವಂತ ಅಲ್ಲ, ಆದ್ರೆ ನನ್ನಲ್ಲಿ ಭಗವಂತ ಇದ್ದಾನೆ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಹಾಗೆ ಭಾವನೆಗಳು ಸಹ ಅಷ್ಟೆ. ನನ್ನ ಭಾವನೆ ಬದಲಾಗ್ತಾ ಹೋಗುತ್ತೆ ಅಲ್ವಾ? ಒಬ್ರನ್ನ ಪ್ರೀತಿಸ್ತೀವಿ, ಒಬ್ರನ್ನ ದ್ವೇಷ ಮಾಡ್ತೀವಿ. ಆದ್ರೆ ದೇವರಿಗೆ ಬದಲಾಗದ ಭಾವನೆ ಇರುತ್ತೆ. ಅವ್ನು ಹಾಗಲ್ಲ. ಒಂದು ಕ್ಷಣ ನನಗೆ ಎಲ್ಲವೂ ಬೇಕು ಅನ್ಸುತ್ತೆ, ಇನ್ನೊಂದು ಕ್ಷಣಕ್ಕೆ ನಂಗೆ ಯಾವುದು ಬೇಡ ಅನ್ಸುತ್ತೆ. ಆದ್ರೆ ಭಗವಂತ ಹಾಗಲ್ಲ. ಸರ್ವರನ್ನ ಏಕರೂಪದಲ್ಲಿ ಪ್ರೀತಿಸ್ತಾ ಹೋಗ್ತಾನೆ ಭಗವಂತ. ಅವನಿಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಪ್ರೀತಿ ಇಲ್ಲ. ಅವನು ಒಂದೇ ರೀತಿ ಇರ್ತಾನೆ. ನಾವು ಹಾಗಲ್ಲ. ಹಾಗೇನೆ ಆತ ಸತ್ ಮತ್ತು ಅಸತ್ ಅಂದ್ರೆ ಚೇತನ ಮತ್ತು ಅಚೇತನ ಅಂತ ಹೇಳ್ತಾ ಹೋಗ್ತಾರೆ. ಹಾಗೂ ಕಾಣದ ವಸ್ತುವಿನಲ್ಲಿ ಆತ ಇದ್ದಾನೆ. ಪಂಚಭೂತಗಳು ದೇವ್ರ ಅಂದ್ರೆ ಪಂಚಭೂತಗಳು ದೇವರಲ್ಲ, ಪಂಚಭೂತಗಳ ಒಳಗೆ ಭಗವಂತ ಇದ್ದಾನೆ. ಅಂದ್ರೆ ಭಗವಂತ ಪ್ರತಿಯೊಂದರಲ್ಲೂ ಸಹ ಇದ್ದಾನೆ. ಹೌದಾ? ಹಾಗಾದ್ರೆ ಭಗವಂತ ಹೇಗಿದ್ದಾನಪ್ಪ ಅಲ್ವಾ? ಎಲ್ಲ ವಸ್ತುವಿನಲ್ಲಿ ಭಗವಂತ ಇದ್ದಾನೆ, ಆದ್ರೆ ಎಲ್ಲಾ ವಸ್ತುಗಳು ಭಗವಂತ ಅಲ್ಲ. ಹಾಗಾದ್ರೆ ದೇವ್ರು ಹೇಗಿದ್ದಾನೆ ನೋಡೋದಿಕ್ಕೆ ಅದನ್ನ ತುಂಬಾ ಸುಂದರವಾಗಿ ಮತ್ತೆ ವರ್ಣನೆ ಮಾಡ್ಕೊಡ್ತಾ ಹೋಗ್ತಾರೆ. ಸರ್ವತಃ ಎಲ್ಲಾ ಕಡೆಗಳಲ್ಲಿ, ಪಾಣಿ ಕೈಗಳು, ಪಾದವು ಕಾಲುಗಳು, ತತ್ ಅದು, ಸರ್ವತಃ ಎಲ್ಲಾ ಕಡೆಗಳಲ್ಲಿ, ಅಕ್ಷಿ ಕಣ್ಣುಗಳು, ಶಿರಃ ತಲೆಗಳು, ಮುಖವುಳ್ಳ, ಸರ್ವತಃ ಎಲ್ಲಾ ಕಡೆಗಳಲ್ಲಿ, ಶ್ರುತಿ ಮತ್ ಅಂದ್ರೆ ಕಿವಿಗಳನ್ನ ಹೊಂದಿದ್ದು, ಲೋಕೆ ಪ್ರಪಂಚದಲ್ಲಿ, ಸರ್ವಂ ಪ್ರತಿಯೊಂದು, ಅವ್ಯಕ್ತ ಆವರಿಸಿ, ತಿಷ್ಠತಿ ಇರುತ್ತಾನೆ. ಅಂದ್ರೆ ಪಾಣಿ ಅಂದ ತಕ್ಷಣ ನಮಗೆ ಗೊತ್ತಾಯ್ತು ಕಾಲು. ಅಂದ್ರೆ ನಾವು ಕಾಲಲ್ಲೇ ನಡಿಬೇಕು ಅಲ್ವಾ? ಆದ್ರೆ ಭಗವಂತನಿಗೆ ಆ ರೀತಿ ಇಲ್ಲ. ಅವನು ಎಲ್ಲಾ
ಅವಯವಗಳಲ್ಲಿ ಎಲ್ಲಾ ಕೆಲಸಗಳನ್ನ ಆತ ಮಾಡಬಲ್ಲ. ನಾವು ಕೈಯಲ್ಲೇ ಎತ್ಬಿಟ್ಟು ಕೊಡ್ಬೇಕು, ಕಾಲಲ್ಲೇ ನಡಿಬೇಕು. ನಾನು ಮೂವ್ ಮಾಡಿದಾಗ ಮಾತ್ರ ಆಗತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ. ಭಗವಂತ ಯಾವುದೇ ಅಂಗಾಂಗಗಳಿಲ್ಲದೆ ಎಲ್ಲ ಅಂಗಾಂಗಗಳ ಕೆಲಸವನ್ನ ಎಲ್ಲ ಅಂಗಾಂಗಗಳಲ್ಲಿ ಮಾಡಬಲ್ಲ. ಹಾಗೇನೆ ಅದೇ ರೀತಿ ಶಿರಸ್ಸು. ಶಿರಸ್ಸು ಅಂದ ತಕ್ಷಣ ನಮಗೆ ಗೊತ್ತು, ಕಣ್ಣು, ಕಿವಿ, ಮೂಗು, ಬಾಯಿ, ಮನಸ್ಸು ಇರುತ್ತೆ. ಕಿವಿಯಲ್ಲೇ ನಾವು ಕೇಳಿಸ್ಕೋಬೇಕು, ಕಣ್ಣಲ್ಲೇ ನೋಡ್ಬೇಕು, ಬಾಯಲ್ಲೇ ಮಾತಾಡ್ಬೇಕು. ಆದ್ರೆ ಭಗವಂತ ಹಾಗಲ್ಲ. ಕಣ್ಣಿನಿಂದ ಬೇಕಾದ್ರೆ ಸಾಮಾನುಗಳನ್ನ ಎತ್ತಿಟ್ಬಿಡ್ಬೋದು. ಈ ಕೆಲವು ಸಿನಿಮಾದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ದೇವರ ಎಲ್ಲ ಅಂಗಾಂಗಗಳು ಎಲ್ಲ ಅಂಗಾಂಗಗಳ ಕೆಲಸಗಳನ್ನ ಮಾಡುತ್ತೆ. ದೇವರ ಎಲ್ಲ ಅವಯವಗಳು ಸಹ ಕಿವಿಯ ಕೆಲಸವನ್ನ ಮಾಡುತ್ತೆ. ಹಾಗೇನೆ ಆತ ಸರ್ವವ್ಯಾಪಿಯಾಗಿ ಇದ್ದಾನೆ. ಅಣುವಿನ ಒಳಗೆ ಅಣುವಾಗಿ ಕುಳಿತಿದ್ದಾನೆ. ಆದ್ರೆ ಇಡೀ ಜಗತ್ತಿನಲ್ಲಿ ಆತ ತುಂಬಿದ್ದಾನೆ. ಭಗವಂತ ಇಲ್ಲದೆ ಇರೋ ಜಾಗನೇ ಇಲ್ಲ. ಪ್ರತಿಯೊಂದು ಅಣುವಿನಲ್ಲಿದ್ದಾನೆ. ಹಾಗೇನೆ ನಮ್ಗಾದ್ರೆ ಕಿವಿ ಬೇಕು ಕೇಳಿಸ್ಕೊಳ್ಳೋದಕ್ಕೆ, ಕಣ್ ಬೇಕು ನೋಡೋದಕ್ಕೆ. ಆದ್ರೆ ನಮಗೆ ಅಂಗಾಂಗಗಳೇ ಬೇಕು, ಭಗವಂತನಿಗೆ ಅಂಗಾಂಗಗಳು ಬೇಡ. ಭಗವಂತನಿಗೆ ಅಂಗಾಂಗಗಳಿಲ್ಲ. ಯಾಕೆ ಇಲ್ಲ? ಭಗವಂತನ ಅಂಗಾಂಗಗಳು ಜ್ಞಾನ ಮತ್ತು ಆನಂದದಿಂದ ಆಗಿದೆ. ಹಾಗಾಗಿ ಸರ್ವ ಕೆಲಸಗಳನ್ನ ಭಗವಂತ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಅಣುವಿನಲ್ಲಿ ಭಗವಂತ ತುಂಬಿದ್ದಾನೆ. ಹಾಗೂ ಇಡೀ ಜಗತ್ತಲ್ಲಿ ತುಂಬಿದ್ದಾನೆ. ಅವನೇ ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿಲ್ಲ, ಅಲ್ಲಿಲ್ಲ, ಏನಿಲ್ಲ. ಸರ್ವವ್ಯಾಪಿ ಭಗವಂತ. ಅದು ಮುಂದುವರೆದು ಹೇಳ್ತಾ ಹೋಗ್ತಾರೆ. ಸರ್ವ ಎಲ್ಲ ಇಂದ್ರಿಯಗಳ ಗುಣಗಳ ಅಭಾಸಂ ಮೂಲ ಆಕರವನ್ನು, ಸರ್ವ ಎಲ್ಲ ಇಂದ್ರಿಯ ವಿವರ್ಜಿತಂ ರಚಿತನು, ಅಸಕ್ತನು, ಸರ್ವಭೃತ್ ಪ್ರತಿಯೊಂದರ ಪಾಲಕನು, ಚ ಕೂಡ, ಏವ ಖಂಡಿತವಾಗಿಯೂ, ನಿರ್ಗುಣಂ ಭೌತಿಕ ಗುಣರಹಿತನು, ಗುಣಭೋಕ್ತ ಗುಣಗಳ ಸ್ವಾಮಿಯು, ಚ ಕೂಡ. ಅಂದ್ರೆ ಪರಮಾತ್ಮನು ಎಲ್ಲ ಇಂದ್ರಿಯಗಳ ಮೂಲ. ಆದರೂ ಅವನಿಗೆ ಇಂದ್ರಿಯಗಳಿಲ್ಲ. ಅವನು ಎಲ್ಲ ಜೀವರಾಶಿಯ ಪಾಲಕನು. ಆದ್ರೆ ಅವನಿಗೆ ಯಾವ ಜೀವರಾಶಿಯ ಮೇಲೂ ಸಹ ಅವನಿಗೆ ಪ್ರೀತಿ ಇಲ್ಲ, ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ. ಹಾಗೇನೆ ಆತ ನಿರ್ಗುಣ. ಅಂದ್ರೆ ಹೇಗೆ ಹೇಳ್ತಾ ಇದ್ದಾರಪ್ಪ ಅಂತ ಅಂದ್ರೆ, ಜಗತ್ತಿನ ಯಾವುದು ಸಹ ವಿರುದ್ಧ ಅಂತ ನಾವು ಹೇಳ್ತೀವಿ, ಆ ವಿರುದ್ಧದಲ್ಲೂ ಸಹ ಭಗವಂತ ಇದ್ದಾನೆ. ನಾವ್ ಅನ್ಕೊಳ್ತಾ ಇದೀವಿ, ಅಯ್ಯೋ ಇವತ್ತು ಕತ್ಲಿದ್ಯಪ್ಪ, ಅಯ್ಯೋ ಹೇಗಪ್ಪ ಹೋಗೋದು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಕತ್ತಲು. ಆದ್ರೆ ಆ ಕತ್ತಲಿನಲ್ಲಿ ಬೆಳಕಾಗಿ ಭಗವಂತ ಇದ್ದಾನೆ. ಇವತ್ತು ನಾನು ಯಾವುದೋ ಒಂದು ಕಷ್ಟ ಅಂತ ಅನ್ಕೊಳ್ತಾ ಇದ್ದೀನಿ. ಕಷ್ಟದ ವಿರುದ್ಧ ಪದ ಸುಖ. ಆ ಕಷ್ಟದಲ್ಲಿ ಸುಖವಾಗಿ ಭಗವಂತ ನನ್ನೊಟ್ಟಿಗಿದ್ದಾನೆ. ಅಂದ್ರೆ ನಾನು ಈಗ ಕಷ್ಟ ಇದ್ದಾಗ ನಮಗೆ ಸುಖ ಇರೋದಿಕ್ ಸಾಧ್ಯ ಇಲ್ಲ. ಕತ್ತಲಿದ್ದಾಗ ಬೆಳಕಿದ್ದಾಗ ನಮಗೆ ಇರೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಎಲ್ಲವುದರಲ್ಲಿ ಎಲ್ಲವುದೂ ಇದೆ. ನಾನು ಅವನಿಗೆ ಶರಣಾಗ್ಬೇಕು ಅಷ್ಟೇ. ನಾನು ಹೇಳ್ತೀನಲ್ಲ, ಕಷ್ಟ ಬಂದಿದೆ ಅಂದ ತಕ್ಷಣ ಅದ್ರಲ್ಲಿ ಏನೋ ಒಂದು ಪಾಠವನ್ನ ಕಲಿಸುವಂತಹ ಒಂದು ಒಳ್ಳೆಯ ಗುಣದಲ್ಲಿ ಭಗವಂತ ಇರ್ತಾನೆ. ಹಾಗೇನೆ ಭಗವಂತ ಸರ್ವ ಗುಣಪೂರ್ಣನಾಗಿ ಇದ್ದಾನೆ. ಮಾತು ನನ್ನ ಕಿವಿಗೆ ತಲುಪಬೇಕು ಅಂತ ಅಂದ್ರೂ, ಈಗ ನಾನು ಎಲ್ಲೋ ಮಾತಾಡ್ತಾ ಇದ್ದೀನಿ. ನಾನೀಗ ಉದಾಹರಣೆ ಮೈಸೂರಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಇನ್ಯಾರೋ ಬೆಂಗಳೂರಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಹೇಗ್ ಕೇಳ್ತಾ ಇದ್ದೀರಾ? ನಾವ್ ಅಂತೀವಿ, ಮ್ಯಾಮ್ ವೈಫೈ ಇದೆ, ವೈಫೈ ಅಲ್ಲಿ ಕೇಳ್ತಾ ಇದೀವಿ. ನೆಟ್ ಇದೆ, ನೆಟ್ ಅಲ್ಲಿ ಕೇಳ್ತಾ ಇದೀವಿ. ಇಲ್ಲ, ಆ ಕೇಳುವಂತಹ ಶಕ್ತಿ ಒಂದಿದೆ ಅಲ್ಲ, ಅದು ಭಗವಂತ. ಕೇಳುವಂತೆ ಮಾಡುವವನು ಭಗವಂತ. ಏಕೆಂದ್ರೆ ಯಾರೋ ಒಬ್ರು ಎಲ್ಲೋ ಕುತ್ಕೊಂಡು ನಾವು ಒಬ್ರು ಮಾತನ್ನ ಕೇಳ್ತೀವಿ, ಅಥವಾ ಮನೆಯಲ್ಲೇ ಒಬ್ರು ಆಡಿದ ಮಾತು ನಮಗೆ ಕೇಳ್ಬೇಕು ಅಂದ್ರೆ ಯಾವ ಮೂಲಕ ಕೇಳುತ್ತೆ? ಸೈನ್ಸ್ ಅಲ್ಲಿ ಹೇಳ್ತಾರೆ,
ತರಂಗಗಳ ಮೂಲಕ ಕೇಳುತ್ತೆ ಅಂತ. ಆದ್ರೆ ಆ ತರಂಗದ ಶಕ್ತಿ ಭಗವಂತ ಇದ್ದಾನೆ. ಎಷ್ಟೋ ಸಾರಿ ಒಳ್ಳೆ ಮಾತುಗಳು ಕೇಳಿಸ್ಕೊಳ್ಳೇಬೇಕು ಅನ್ನೋ ಮಾತುಗಳು ನಮಗೆ ಕೇಳೋದೇ ಇಲ್ಲ ಅಲ್ವಾ? ಭಗವಂತ ನಮಗೆ ಕೇಳಿಸ್ಕೋಬಾರ್ದು ಅಂತ ಬಿಟ್ಬಿಟ್ಟಿರ್ತಾನೆ. ಸೊ ಸರ್ವ ಗುಣಪೂರ್ಣನಾಗಿದ್ದಾನೆ ಹಾಗೂ ಆ ಮಾತುಗಳು ನಮ್ಮ ಕಿವಿಗೆ ಕೇಳುವಂತೆ ಮಾಡುವವನು ಅವನು. ಹಾಗೆ ನಮ್ಮ ಹಾಗೆ ಆತನಿಗೆ ಇಂದ್ರಿಯಗಳಿಲ್ಲ. ಆದ್ರೆ ಪ್ರತಿಯೊಂದು ಕರ್ಮವನ್ನ ಆತ ಮಾಡ್ತಾ ಹೋಗ್ತಾನೆ. ಹಿ ಈಸ್ ಜಸ್ಟ್ ಲೈಕ್ ಎ ಟೀಚರ್. ಸಮಾನವಾಗಿ ಪಾಠ ಮಾಡ್ತಾನೆ. ಯಾರ ಮೇಲೂ ದ್ವೇಷ ಇಲ್ಲ. ಆದ್ರೆ ಹೇಗೆ ಸ್ಟೂಡೆಂಟ್ಸ್ ಬರೀತಾರೋ ಹಾಗೆ ಟೀಚರ್ ಮಾರ್ಕ್ಸ್ ಕೊಡೋ ಹಾಗೆ ಅವನು ನಮ್ಮ ಕರ್ಮಕ್ಕನುಗುಣವಾಗಿ ನಮಗೆ ಎಲ್ಲವನ್ನ ಕೊಡ್ತಾ ಹೋಗ್ತಾನೆ. ಅದರ ಜೊತೆ ಆತ ಸರ್ವವನ್ನ ಅಂದ್ರೆ ನಮ್ಮೆಲ್ಲರ ಜವಾಬ್ದಾರಿಯನ್ನ ಹೊತ್ತಿದ್ದಾನೆ. ಅವನಿಗೆ ಯಾವುದು ಮಾಡ್ಬೇಕಾಗಿರೋ ಕೆಲಸ ಬಾಕಿ ಇಲ್ಲ ಅಂತ ನೀವೇ ಹೇಳಿದ್ರೆ, ಈಗ ನೋಡಿದ್ರೆ ಜವಾಬ್ದಾರಿ ಹೊತ್ಕೊಂಡಿದ್ದಾನೆ ಅಂತಿರಲ್ಲ. ಜವಾಬ್ದಾರಿ ಹೊತ್ಕೊಂಡಿದ್ದಾನೆ ಅಂದ್ರೆ ಅದು ಅವನಿಗಿನ್ನೂ ಕೆಲಸ ಇದೆ ಅಂತ ಅಲ್ವಾ? ಇಲ್ಲ. ಅದನ್ನೇ ಹೇಳಿದ್ದು. ಅವನು ಅವನ ಕರ್ಮವನ್ನ ಮಾಡ್ತಾ ಇದ್ದಾನೆ. ಹೇಗೆ ಅಂದ್ರೆ ಭಗವಂತ ನಮಗೆ ಹೇಳ್ಕೊಡ್ತಾ ಇದ್ದಾನೆ, ನಾನು ನನ್ನ ಕರ್ಮವನ್ನ ಮಾಡ್ತಾ ಇದ್ದೀನಿ, ನೀನು ನಿನ್ನ ಕರ್ಮವನ್ನ ಮಾಡು. ಹೇಳ್ತಾರಲ್ವಾ? ನಾವು ಹೇಳೋದಕ್ಕಿಂತ ನಾವ್ ಏನ್ ಮಾಡ್ತೀವೋ ಅದೇ ತರ ಜನ ಪಾಲನೆಯನ್ನ ಮಾಡ್ತಾರೆ ಅಂತ ಹೇಗ್ ಹೇಳ್ತಾ ಹೋಗ್ತೀವಿ. ಈಗ ಮಕ್ಕಳಾದ್ರೂ ಅಷ್ಟೇ ಅಲ್ವಾ? ನಾವ್ ಏನು ಮಾಡ್ತೀವೋ ಅದನ್ನ ನೋಡಿ ತುಂಬಾ ಬೇಗ ಕಲ್ತ್ಕೊಳ್ಳೋದುಂಟು. ನಾವು ಒಳ್ಳೆ ಮಾತಾಡಿದ್ರೆ ಮಕ್ಕಳು ಒಳ್ಳೆ ಮಾತು ಕಲಿತಾರೆ. ನಾವು ಎಲ್ಲರಿಗೂ ಸಹಾಯ ಮಾಡೋ ಗುಣ ನಮ್ಮಲ್ಲಿದ್ರೆ ಆ ಮಕ್ಳಿಗೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಆ ಇವತ್ತು ಹಿಂಗೆ ವಾಟ್ಸಪ್ ಸ್ಕ್ರೋಲ್ ಮಾಡ್ಬೇಕಾದ್ರೋ ಎಲ್ಲೋ ನೋಡಿದ್ ನೆನ್ಪು. ಹೀಗೆ ಯಾರೋ ಹೇಳಿದ್ರು. ಅಜ್ಜ ಅಜ್ಜಿಗೆ ಮೊಬೈಲು, ವಾಟ್ಸಪ್ ಎಲ್ಲ ಯೂಸ್ ಮಾಡಕ್ ಬರಲ್ಲ. ಈಗ ಹುಟ್ಟಿದ ಮಕ್ಳು ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರು ಹೊಟ್ಟೆಲಿರ್ಬೇಕಾದ್ರೆ ಅಪ್ಪ ಅಮ್ಮ ಅಷ್ಟೊಂದು ಮೊಬೈಲ್ ಯೂಸ್ ಮಾಡ್ಬಿಟ್ಟಿರ್ತಾರೆ. ಅದ್ರ ಬದಲು ಭಾಗವತನೋ ಅಥವಾ ಪುರಾಣನೋ ಏನೋ ಒಂದು ಓದಿದ್ದಿದ್ರೆ ಬಹುಶಃ ಆ ಮಕ್ಳಿಗೂ ಅದು ಬರ್ತಾ ಇತ್ತು ಅಂತ. ಅಂದ್ರೆ ಈಗ ನಾವು ಏನ್ ಮಾಡ್ತೀವೋ ಅದು ನಮ್ಮ ಮಕ್ಳು ಕಲ್ತ್ಕೊಳ್ತಾರೆ ಅನ್ನೋದಕ್ಕೆ, ಹಾಗೇನೆ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಅವನ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಲ್ವಾ? ನಿನ್ ಯೋಗಕ್ಷೇಮ ನಂದು, ನೀನ್ ಯಾಕೆ ಯೋಚನೆ ಮಾಡ್ತೀಯ? ನಾನ್ ಹೊತ್ಕೊಂಡಿದೀನಿ ಜವಾಬ್ದಾರಿ ಬಿಡು. ಸೊ ಎಲ್ಲರ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾನೆ. ನಾವಾದ್ರೆ ಏನ್ ಮಾಡ್ತೀವಿ ಗೊತ್ತಾ? ಜವಾಬ್ದಾರಿ ಹೊತ್ಕೊಂಡಿರ್ತೀವಿ. ಬೇಡ ಅಂದ ತಕ್ಷಣ ಎಲ್ಲ ಬಿಟ್ಟಾಕ್ಬಿಟ್ಟು ಹೋಗ್ಬಿಡ್ತೇವೆ. ಹೋಗ್, ಮಕ್ಳು ಬೇಡ, ಮರಿ ಬೇಡ, ಏನು ಬೇಡ, ಅವ್ರು ಬೇಡ, ಇವ್ರು ಬೇಡ. ಕೂಗಾಡ್ತೀವಿ, ಕಿರ್ಚಾಡ್ತೀವಿ, ಇನ್ನೊಂದ್ ಮಾಡ್ತೀವಿ, ಮತ್ತೊಂದ್ ಮಾಡ್ತೀವಿ. ಯಾಕೆ ಈ ರೀತಿ ಮಾಡ್ತೀವಿ? ನಮಗೆ ಗುಣಗಳ ಲೇಪ ಇದೆ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳ ಲೇಪ ಇದೆ ಕಣ್ರಿ. ಹಾಗಾಗಿ ನನ್ ಮಕ್ಳು, ನಂದು, ನಂದು, ನಾನು, ನನ್ನಿಂದ ಅಂತೀವಿ. ಕೊನೆಗೆ ಯಾವ್ದು ಬೇಡ ಅಂತ ಬಿಟ್ಟು ಹಾಕ್ಬಿಡ್ತೀವಿ. ಎಷ್ಟೋ ಉದಾಹರಣೆಗಳನ್ನ ನೋಡ್ತೀವಿ. ಜವಾಬ್ದಾರಿ ಹೊತ್ಕೊಳ್ಳದೆ ಇರೋ ತಂದೆ ತಾಯಿಗಳು ಅವ್ರ ಮಕ್ಳನ್ನ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಅಥವಾ ಜವಾಬ್ದಾರಿ ಹೊತ್ಕೊಳಕ್ಕಾಗದೆ ಇರೋ ಮಕ್ಕಳು ಕೆಲವೊಮ್ಮೆ ಅನಿವಾರ್ಯವಾಗಿ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ಟು ಹೋಗ್ತಾರೆ. ಆದ್ರೆ ಭಗವಂತ ಹಾಗೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಅವನಿಗೆ ಗುಣಗಳ ಲೇಪವೇ ಇಲ್ಲ. ಅವನಿಗೆ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಏನೂ ಇಲ್ಲ. ಅದಕ್ಕೇನೆ ಅವನಿಗೆ ಯಾರ ಮೇಲೂ ಪ್ರೀತಿ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಕೋಪ ಇಲ್ಲ. ನಾವು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗಿ ಭಗವಂತ ನನಗೂ ಸಹ ನಿರ್ಗುಣರನ್ನಾಗಿ ಮಾಡು ಅಂದ್ರೆ ಈ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ನನಗೆ ಯಾವುದೂ ಬೇಡ ತಂದೆ, ನೀನು ನನಗೆ ಬೇಕು, ನಿನ್ನ ಗುಣಗಾನ ಒಂದೇ ಸಾಕು. ದಾಸರು ಹೇಳ್ತಾರಲ್ಲ, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಫಲ ಹೊಂದಿದ್ದರೆ ಸಾಕು. ಹಾಗೆ ನಿನ್ನ ನಾಮದ ಬಲದಿಂದ ನಾನೂ ಸಹ ಧರ್ಮ ಮಾರ್ಗದಲ್ಲಿ ನಡೆಯೋ ಹಾಗಾಗ್ಲಿ ಭಗವಂತ ಅಂತ ಹೇಳಿ ನಾವು ಅವನನ್ನ ಕೇಳ್ಕೋಬೇಕು. ಇನ್ನಷ್ಟು ಮತ್ತಷ್ಟು ಭಗವಂತ ಹೇಗಿದ್ದಾನೆ, ಅವನ ಇರುವಿಕೆ ಹೇಗಿದೆ ಅಂತ ಇನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಅದನ್ನ ಖಂಡಿತವಾಗ್ಲೂ ತಿಳ್ಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನಂತೂ ಖಂಡಿತ ಮಾಡೋಣ. ಯಾಕೆಂದ್ರೆ ಇಷ್ಟು
ಬಿಟ್ಟು ತಿಳ್ಕೊಂಡಾಗ ನಮಗೂ ಗೊತ್ತಾಗಿದೆ ನಾಹಂ ಕರ್ತ ಹರಿಕರ್ತ ಅಂತ ಹೇಳಿ ಭಗವಂತನೇ ತಿಳಿಸುವಂತಹ ಕಾರ್ಯವನ್ನ ಖಂಡಿತವಾಗ್ಲೂ ಮಾಡಿ. ಹಾಗೆ ಪರಮಾತ್ಮ ಎಲ್ಲ ಇಂದ್ರಿಯಗಳ ಆದಿಮೂಲನಾಗಿದ್ದಾನೆ. ಅದರಲ್ಲೂ ಆತನಿಗೆ ಇಂದ್ರಿಯಗಳೇ ಇಲ್ಲ. ಅವನು ಎಲ್ಲ ಜೀವರಾಶಿಗಳ ಪರಿಪಾಲಕನಾಗಿದ್ದಾನೆ. ಅಷ್ಟೇ ಅಲ್ಲದೆ ಯಾವುದೇ ಗುಣಗಳ ಲೇಪ ಅವನಿಗಿಲ್ಲ. ಅವನು ನಿಸ್ವಾರ್ಥ. ಅಷ್ಟೇ ಅಲ್ಲದೆ ಆತ ಎಲ್ಲ ಗುಣಗಳ ಪ್ರಭುವಾಗೇ ಇದ್ದಾನೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅವನೂ ಸಹ ನಮ್ಮನ್ನ ಕೈ ಹಿಡಿದು ನಡೆಸ್ಲಿ ಅಂತ ಹೇಳಿ ಅವನನ್ನೇ ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಐ ಹೋಪ್ ಈ ತರಗತಿಗಳನ್ನ ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು.